ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಈ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾರವರು 5 ಸ್ವರೂಪದ ಬಗ್ಗೆ ಮಾತಾಡ್ತಾ ಇದ್ರು. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರು? 5 ಸ್ವರೂಪ. ಯಾವ್ದದ್ದು 5 ಸ್ವರೂಪ? ಒಂದು ಜ್ಯೋತಿ ಸ್ವರೂಪ, ಆ ಪರಿಸ್ಥ ಫಸ್ಟ್ ಯಾವುದು? ಪರಿಸ್ಥ ಆಮೇಲೆ ಬ್ರಾಹ್ಮಣ, ಆಮೇಲೆ ಪೂಜ್ಯ, ಪೂಜ್ಯ, ದೇವತಾ, ದೇವತಾ, ಆಮೇಲೆ ಅನಾದಿ. ಆದಿ, ಅನಾದಿ. ಈ 5 ಸ್ವರೂಪ ಏನಿದು? ಏನಿದು 5 ಸ್ವರೂಪ? ಆತ್ಮ ಪರಮಧಾಮದಿಂದ ಬಂದ ಮೇಲೆ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ತನ್ನ ಸ್ವರೂಪ ಏನಾಗ್ತಾ ಇರ್ತದೆ? ಚೇಂಜ್ ಆಗ್ತಾನೆ ಇರ್ತದೆ ಪ್ರತಿ ಸೆಕೆಂಡ್. ಹೌದಾ? ಆದ್ರೆ ಆ ಎಲ್ಲ ಸ್ವರೂಪಗಳಲ್ಲಿ ಈ 5 ಸ್ವರೂಪ ವಿಶೇಷ ಯಾಕೆ? ಯಾಕೆ ವಿಶೇಷ? ಸಂಗಮ ಯುಗದಲ್ಲಿ ಈ ಆತ್ಮ ಮಾಡುವಂತಹ ಸೇವೆ. ಇಲ್ಲಿ ಈ 5 ಸ್ವರೂಪದಲ್ಲಿ ಪರಮಾತ್ಮ ಆತ್ಮನನ್ನ ಈಶ್ವರಿಯ ಸೇವೆಗೋಸ್ಕರ ರೆಡಿ ಮಾಡ್ತಾರೆ. ಯಾವುದಕ್ಕೋಸ್ಕರ? ಈಶ್ವರಿಯ ಸೇವೆ, ಪುರುಷಾರ್ಥಕ್ಕೋಸ್ಕರ ಅಲ್ಲ, ಅವರ ವೈಯಕ್ತಿಕಗೋಸ್ಕರ ಅಲ್ಲ. ಯಾವುದಕ್ಕೋಸ್ಕರ? ಈಶ್ವರಿಯ ಸೇವೆಗೋಸ್ಕರ ಪರಮಾತ್ಮ ತನ್ನ ಮಕ್ಕಳನ್ನ, ಆತ್ಮಗಳನ್ನ ಆಯ್ಕೆ ಮಾಡಿ ಸೇವೆಗೆ ಸನ್ನದ್ಧರನ್ನಾಗಿ ಮಾಡೋದು. ನಾವು ಬಾಬನ ಮಗು ಆದ ತಕ್ಷಣದಲ್ಲಿ ಸೇವೆಗೆ ಯೋಗ್ಯರಾಗ್ಬಿಡ್ತೀವ? ಆಗ್ತೀವ? ಇಲ್ಲ. ಒಂದು ಜ್ಞಾನ ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ವರ್ಷ ಬೇಕಾಗ್ತದೆ. ಯಾಕಂದ್ರೆ ಭಕ್ತಿ ಮಾರ್ಗದಲ್ಲಿ ಇರ್ತೀವಿ ಅಲ್ವಾ? ದೇಹ ಭಾನಲ್ಲಿ ಇರ್ತೀವಿ, ನಮ್ಮನ್ನು ನಾವು ದೇಹ ಅಂತ ತಿಳ್ಕೊಂಡಿರ್ತೀವಿ. ತಕ್ಷಣದಲ್ಲಿ ಚೇಂಜ್ ಆಗೋದು ಅಷ್ಟು ಈಸಿ ಅಲ್ಲ. ಆಮೇಲೆ ಯೋಗ ಮಾಡ್ತಾ ಹೋಗ್ಬೇಕಾಗ್ತದೆ. ಆಮೇಲೆ ನಿಯಮಗಳನ್ನ, ಶ್ರೀಮತವನ್ನ ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಭೌತಿಕವಾಗಿ, ಸಾಮಾಜಿಕವಾಗಿ ಧಾರಣೆ ಮಾಡ್ತಾ ಹೋಗ್ಬೇಕಾಗ್ತದೆ. ಈ 3 ಸಬ್ಜೆಕ್ಟ್ ಆದ ಮೇಲೆ 4ನೇದು ಯಾವ್ದು ಬರ್ತದೆ? ಸೇವೆ ಅಲ್ವಾ? ಹಾಗೆ ಭಗವಂತ ತನ್ನ ಈಶ್ವರೀಯ ಶಕ್ತಿಯನ್ನ ನಿಮ್ಮನ್ನ ಸಾಧನವಾಗಿ ಉಪಯೋಗ ಮಾಡಿ ಬೇರೆಯವರಿಗೆ ಕೊಡಲೇಬೇಕು ಅಂತ ನೀವು ರೆಡಿ ಆದಾಗ, ಆಗ್ಬೇಕಾದ್ರೆ ಏನೇನು ರಿಕ್ವೈರ್ಮೆಂಟ್ಸ್ಗಳಿದ್ದಾವೆ, ಹೇಗೆ ನಿಮ್ಮನ್ನ ರೆಡಿ ಮಾಡ್ತಾರೆ, ಅದರಲ್ಲಿ ಯಾವ್ಯಾವ ಸ್ಟೇಜ್ ಇದೆ, ಯಾವ ಸ್ಟೇಜಲ್ಲಿ ಯಾವ ವಿಷಯಗಳು, ಯಾವ ಸೇವೆಗಳು ಬರ್ತವೆ ಹೇಳುವಂತ ವಿಷಯವನ್ನ ಈ ಮುರಳಿಯ ಮುಖಾಂತರ ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ? ತಿಳಿಸ್ತಾ ಇದ್ದಾರೆ. ಅಂದ್ರೆ ಮೊದಲು ನಾವು ಅದಕ್ಕೆ ಯೋಗ್ಯರಾಗಬೇಕು ಅಂತ ಏನ್ ಮಾಡ್ಬೇಕು? ನಾವು ಸೇವೆಗೆ ಯೋಗ್ಯರಾಗಬೇಕು ಅಂತಂದ್ರೆ ನೋಡಿ, ಆತ್ಮ ಯಾವುದೇ ಕರ್ಮವನ್ನ ಮಾಡೋ ಮೊದಲು ಸಂಕಲ್ಪವನ್ನ ಮಾಡುತ್ತಲ್ಲ, ಹಾಗೆ ಇಲ್ಲೂ ಕೂಡ ನಾವು ಸೇವೆಗೋಸ್ಕರ ನಮ್ಮ ಮನಸ್ಸನ್ನ ಯಾರ ಕೈಲಿ ಕೊಡ್ಬೇಕು? ಬಾಬನ. ಈ ಪೇಷಂಟ್ಗೆ ಶಕ್ತಿ ಕೊಡು ಅಂತ, ಅಥವಾ ನಮ್ಮ ಸೆಂಟರ್ಗೆ ಮಾಡುವಂತನೋ, ನನ್ನ ವೈಯಕ್ತಿಕ ಜೀವನಕ್ಕೆ, ಕುಟುಂಬಕ್ಕೆ ಮಾಡುವಂತನೋ ಸ್ವಾರ್ಥದ ಭಾವನೆಯ ಇಚ್ಛೆಯನ್ನು ಇಟ್ಕೊಂಡು ಬಾಬನ ಹತ್ರ ನಾವು ಹೋಗುವ ಹಾಗೆ ಮನಸ್ಸನ್ನು ಯಾವ್ದಕ್ಕೋಸ್ಕರ ಕೊಡ್ಬೇಕು? ನಾನು ಈಶ್ವರನಿಗೋಸ್ಕರ. ಅವನು ಯಾವ್ದಕ್ಕಾದ್ರೂ ಉಪಯೋಗ ಮಾಡ್ಲಿ, ಅದು ಅವನಿಗೆ ಬಿಟ್ಟಿರುವಂತ ಅಲ್ವಾ? ಹಾಗೆ ಆ ಒಂದು ಸಂಕಲ್ಪವನ್ನ, ಮಹಾನ್ ಉದ್ದೇಶವನ್ನ ನಿಸ್ವಾರ್ಥ ಭಾವದಿಂದ, ನಿಮಿತ್ತ ಭಾವದಿಂದ ನೀವು ಆ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಮೊದಲನೇ ಸ್ಟೆಪ್ ಯಾವ್ದಂತೆ ಬಾಬಾ ಹೇಳ್ತಾರೆ? ಪರಿಸ್ಥ. ಅಂದ್ರೆ ಬೇರೆ ಎಲ್ಲ ಸಂಬಂಧದಿಂದ ನಿಮ್ಮ ಮನಸ್ಸನ್ನ ಏನ್ ಮಾಡ್ತಾರಂತೆ ಬಾಬಾ? ಮತ್ತು
ಅವರಿಗೆ ಬೇಕಾಗಿರುವಂತ ರೀತಿಯಲ್ಲಿ ಅದನ್ನು ಸ್ವಚ್ಛ ಮಾಡ್ತಾರೆ. ಅಷ್ಟು ಸಮಯ ನಿಮ್ಮ ಸಮಯ, ಸಂಕಲ್ಪ, ಶ್ವಾಸ, ತನು, ಮನ, ಧನ ಎಲ್ಲನೂ ಕೂಡ ಯಾರಿಗೆ ಸಮರ್ಪಣೆ ಆಗಿರ್ಬೇಕು? ಬಾಬ್ ದಾದಾರವರಿಗೆ. ಹೇಗೆ ನಾವು ಲೌಕಿಕದಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಅಷ್ಟು ಸಮಯ ಸಂಪೂರ್ಣವಾಗಿ ನಮ್ಮ ತನುಮನ ಎಲ್ಲ ಎಲ್ಲಿರ್ತದೆ? ಆ ಆಫೀಸಲ್ಲೋ, ಆ ವ್ಯಾಪಾರದಲ್ಲೋ, ಆ ಅಂಗಡಿಯಲ್ಲೋ, ಅಥವಾ ಆ ಕಂಪ್ಯೂಟರ್ ಎದುರುಗಡೆಗೆನೋ, ಲ್ಯಾಪ್ಟಾಪ್ ಎದುರುಗಡೆಗೆ ನಾವು ಇಡ್ತೀವಲ್ವಾ? ಹಾಗೆ ಈ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ನಾವೇನ್ ಮಾಡ್ಬೇಕಾಗ್ತದೆ? ನಮ್ಮ ತನುಮನವನ್ನ ಯಾರ ಕೈಯಲ್ಲಿ ಕೊಡ್ಬೇಕು? ಭಗವಂತನ ಕೈಯಲ್ಲಿ ಕೊಡಬೇಕು. ಮೊದಲು ಅದನ್ನು ಬಾಬಾ ಶುದ್ಧ ಮಾಡ್ತಾರೆ. ಎಷ್ಟು ಶುದ್ಧವಾಗತ್ತೋ ಅಷ್ಟು ನಮ್ಮ ಸ್ಥಿತಿ ಏನಾಗ್ತಾ ಹೋಗ್ತದೆ? ಇಂಪ್ರೂವ್ಮೆಂಟ್ಸ್ ಆಗ್ತಾ ಹೋಗ್ತದೆ. ಬೇರೆ ಬೇರೆ ಲೆವೆಲ್ ಅಲ್ಲಿ ನಿಮ್ಮನ್ನ ಬಾಬಾ ಈಶ್ವರಿಯ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಓಕೆ, ಶುದ್ಧವಾದಾಗ ಮೊದಲು ಬಾಬಾ ಉಪಯೋಗ ಮಾಡೋದು ಯಾವುದಲ್ಲಿ? ಮೊದಲನೇದು ಕ್ಲೀನಿಂಗ್ ಪ್ರೋಸೆಸ್. ಫರಿಸ್ತಾ ಅಂತಂದೇನು? ನೀನು ಆತ್ಮ ಅಷ್ಟೇ ಬಿಟ್ರೆ ಈ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ, ವಸ್ತು, ವಿಷಯ ಯಾವುದಕ್ಕೂ ನಿನಗೆ ಏನು ಸಂಬಂಧ ಇಲ್ಲ. ಯಾವಾಗ? ಆ ಈಶ್ವರಿ ಸೇವೆ ಮಾಡುವಂತ ಸಮಯದಲ್ಲಿ, ಆ ಸಮಯದಲ್ಲಿ, ಆ ಟೈಮಲ್ಲಿ ಅದ್ರ ಜೊತೆ ನೀನು ಕನೆಕ್ಟ್ ಆಗುವಂಗಿಲ್ಲ. ಅದು ಮುಗಿದ ಮೇಲೆ ಬೇಕಾದ್ರೆ ಬರ್ಲಿ, ಪತಿನೋ ಪತ್ನಿನೋ, ಶಾರೀರಿಕ ಸಂಬಂಧನೋ, ಕೆಲಸ ಕಾರ್ಯಗಳ ಜವಾಬ್ದಾರಿ ಎಲ್ಲ ಬರ್ಲಿ. ಆದ್ರೆ ಆ ಸಮಯದಲ್ಲಿ ಮಾತ್ರ ನೀನು ಮನ ಬುದ್ಧಿಯಿಂದ ಆ ವಸ್ತು, ವ್ಯಕ್ತಿ, ವಿಷಯದ ಜೊತೆಗೆ ಜೋಡಣೆ ಆಗುವ ಹಾಗೆ ಅಲ್ವಾ? ಬಾಬನ ಮನೆಗೆ ಹೋಗಿದ್ದೀವಿ, ಬಟ್ಟಿ ಅಟೆಂಡ್ ಮಾಡ್ಲಿಕ್ಕೆ ಹೋಗಿದ್ದೀವಿ, ಯಾವ ಡ್ರೆಸ್ ಹಾಕೊಳ್ಬೇಕು? ರೈಟ್ ಅಲ್ವಾ? ನಿಮ್ಮದು ಬೇಕಾದಷ್ಟು ವೆರೈಟಿ ಡ್ರೆಸ್ ಇರ್ಬೋದು, ಆದ್ರೆ ಆವಾಗಲ್ಲ. ಅದು ಬಟ್ಟೆ ಮುಗಿತು, ಆಮೇಲೆ ನೀವು ಮನೆಗೆ ಬರ್ತಾ ಇದ್ದೀರಿ ಅಥವಾ ಬೇರೆ ಎಲ್ಲೋ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ರಿ, ಆವಾಗ ನಾವು ಡ್ರೆಸ್ ಅನ್ನ ಏನ್ ಮಾಡ್ಬೋದು? ಚೇಂಜ್ ಮಾಡ್ಬೋದಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಶಾರೀರಿಕವಾಗಿ ಬಟ್ಟೆಗಳಿರ್ಬೋದು, ಆಭರಣಗಳಿರ್ಬೋದು, ಶರೀರದ ಸೌಂದರ್ಯವರ್ಧಕ ಸಾಧನಗಳಿರ್ಬೋದು, ಇದನ್ನೂ ಕೂಡ ಆ ಸಮಯದಲ್ಲಿ ನಾನು ಯಥಾರ್ಥವಾದಂತ ಸೇವಾಧಾರಿ ಆದ್ರೆ ಅದನ್ನ ನಾವು ತ್ಯಾಗ ಮಾಡ್ಬೇಕಾಗ್ತದೆ. ಹಾಗೆ ಮಾನಸಿಕವಾಗೂ ಕೂಡ ಈ ಪ್ರಪಂಚದಲ್ಲಿರುವಂತ ರಾವಣತ್ವ ಇರುವಂತ, ವಿಕಾರ ಇರುವಂತ ವಸ್ತು, ವ್ಯಕ್ತಿ, ವಿಷಯವನ್ನು ಬಿಡಬೇಕಾಗ್ತದೆ ಅಲ್ವಾ? ಒಬ್ಬ ಬ್ರಾಹ್ಮಣ ದೇವರ ಎದುರುಗಡೆ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಇದು ಉತ್ತರ ಭಾರತದಲ್ಲಿ ಮಾಡ್ತಾರೆ, ಉತ್ತರ ಭಾರತದಲ್ಲಿ ಮಾಡ್ತಾರೆ. ಅದು ದಕ್ಷಿಣ ಭಾರತದಲ್ಲಿ ಶರ್ಟ್ ಹಾಕೊಂಡು ಅಲ್ವಾ? ಪಂಜಿ ಉಟ್ಕೊಂಡು ಹೋಗ್ಬೇಕಾಗ್ತದೆ, ಲುಂಗಿ ಉಟ್ಕೊಂಡು ಹೋಗ್ಬೇಕಾಗ್ತದೆ, ಜನಿವಾರ ಹಾಕೊಂಡು ಹೋಗ್ಬೇಕಾಗ್ತದೆ, ಸ್ನಾನ ಮಾಡ್ಕೊಂಡು ಹೋಗ್ಬೇಕಾಗ್ತದೆ, ನಾನ್ ವೆಜ್ ತಿನ್ನುವಂಗಿಲ್ಲ, ಸಿಗರೇಟ್ ಸೇವಂಗಿಲ್ಲ. ಇಲ್ಲಿ ಪೂಜೆ ಮಾಡುವಷ್ಟು ಹೊತ್ತು ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಮಾಡ್ತಾರೆ ಅಲ್ವಾ? ಆಕ್ಚುಲಿ ಮಾಡಬಾರ್ದು, ಆದ್ರೆ ಇವತ್ತಿನ ದಿನದಲ್ಲಿ ಮಾಡ್ತಾ ಇದ್ದಾರೆ ಅಲ್ವಾ? ಹಾಗೆ ಅಷ್ಟು ಸಮಯದಲ್ಲಿ ನೀವು ಆ ಒಂದು ಸೇವೆಗೆ ಯೋಗ್ಯರಾಗಬೇಕು ಅಂತಂದ್ರೆ ಅಷ್ಟು ಬಾಬನ ಕೈಯಲ್ಲಿ ನೀವೇನಾಗಿರ್ಬೇಕು? ಪರಿಶುದ್ಧ ಆಗ್ಬೇಕು. ಅದನ್ನು ಬಾಬಾ ಮಾಡ್ತಾ ಹೋದಾಗ ನಿಮ್ಗೆ ಆಂತರಿಕವಾಗಿ ಅನುಭವ ಆಗ್ಬೇಕು. ಈಗ ನಾನು ಯೋಗದಲ್ಲಿ ಕುತ್ಕೊಂಡಿದ್ದೇನೆ, ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಟ್ಟಿದ್ದೇನೆ. ಇವಾಗ ಏನಾಗ್ತಾ ಇದೆ? ಲೌಕಿಕದಿಂದ, ಜವಾಬ್ದಾರಿಯಿಂದ, ದೇಹದಿಂದ, ಎಲ್ಲದಿಂದನೂ ಕೂಡ ಏನಾಗ್ತಾ ಇದ್ದಾನೆ? ಡಿಟ್ಯಾಚ್ ಆಗ್ತಾ ಇದ್ದಾನೆ. ಓಕೆ, ಅದಾದ್ಮೇಲೆ ಈಗ ನನಗೆ ಬಾಬಾ ಈಶ್ವರಿ ಕಾರ್ಯಕ್ಕೆ ಏನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ತನುವಿನ ರೂಪದಲ್ಲಿ, ಮನಸ್ಸಿನ ರೂಪದಲ್ಲಿ, ಧನದ ರೂಪದಲ್ಲಿ, ವಾಚಾ ರೂಪದಲ್ಲಿ ನನ್ನನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಆವಾಗ ನಾನು ಭಗವಂತನ ಹತ್ರ ಬೇರೆಯವರ ಕಷ್ಟ, ಬೇರೆಯವರ ತೊಂದರೆ, ಬೇರೆಯವರ ಪರಿಸ್ಥಿತಿ, ವಿಘ್ನಗಳನ್ನ ತೆಗೆದುಕೊಂಡು ಅದನ್ನು ಪರಿಹಾರ ಮಾಡ್ಲಿಕ್ಕೆ ಸಂಕಲ್ಪ ಮಾಡ್ಬಿಟ್ಟು ಯಾರ ಎದುರುಗಡೆ ಹೋಗ್ಬೇಕು? ಹೌದಾ? ಕೆಲವೊಂದ್ಸಲ ಅವ್ರು ನಿಮ್ಗೆ ಹೇಳಿರ್ಬೋದು, ಇಲ್ಲ ನೀವು ಸ್ವಹಿತಾಸಕ್ತಿಯಿಂದನೇ ವಿಶ್ವ ಕಲ್ಯಾಣಕ್ಕೋಸ್ಕರ ಅಂತ, ಸರ್ವರ ಕಲ್ಯಾಣಕ್ಕೋಸ್ಕರ ನಿಮ್ಮ ಮನ ಬುದ್ಧಿಯನ್ನ ಯಾರ ಕೈಲಿ ಕೊಡಬೇಕಾಗ್ತದೆ? ಕೈಯಲ್ಲಿ ಕೊಡಬೇಕಾಗ್ತದೆ. ಓಕೆ, ಈಗ ಈ ರೀತಿ ನೀವು ಬೇರೆಯವ್ರಿಗೆ ಜ್ಞಾನ ಹೇಳ್ತಾ ಇದ್ದೀರಾ, ಬ್ರಹ್ಮಭೋಜನ ಮಾಡ್ಬಿಟ್ಟು ತಿನ್ನಿಸ್ತಾ ಇದ್ದೀರಾ, ಪಾಂಪ್ಲೆಟ್ಸ್ ಅನ್ನ ಕೊಡ್ತಾ ಇದ್ದೀರಾ, ಸಂದೇಶವನ್ನ ಕೊಡ್ತಾ ಇದ್ದೀರಾ ಅಂತಂದ್ರೆ ಇದೆಲ್ಲ ಯಾವ ಸ್ವರೂಪ? ಬ್ರಾಹ್ಮಣ ಸ್ವರೂಪ. ಅದಕ್ಕೆ ನೀವೇನಾದ್ರಿ? ರೆಡಿ ಆದ್ರಿ ಅಂತ ಅರ್ಥ. ಅದಲ್ಲೂ ಕೂಡ ಸಂಪೂರ್ಣವಾಗಿ ನೀವು ಕ್ಲೀನ್ ಆಗಿರ್ತೀರ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಮಧ್ಯದಲ್ಲಿ ಯಾವ್ದೊಂದು ವಿಕಾರಗಳು ಬರಬಹುದು, ಸ್ವಾರ್ಥಗಳು ಬರಬಹುದು,
ಅಲ್ವಾ? ಎಷ್ಟು ಅಲ್ಲಿ ಪರಿಶುದ್ಧವಾಗಿರ್ತೀವೋ, ಎಷ್ಟು ನಿಮ್ಮ ಮನಸ್ಸನ್ನು ಸಂಪೂರ್ಣ ಬಗ್ಗೆ ಬಾಬನಿಗೆ ಸಮರ್ಪಣೆ ಮಾಡಿರ್ತೀರೋ, ಅಷ್ಟು ಬ್ರಾಹ್ಮಣ ಸ್ವರೂಪದ ಕರ್ಮ ಏನಾಗ್ತಾ ಹೋಗ್ತದೆ? ಸರಿ ಯಥಾರ್ಥ ವಿಧಿಯಲ್ಲಿ ಆಗ್ತಾ ಹೋಗ್ತದೆ. ಅಲ್ಲಿ ನೀವು ಕರೆಕ್ಟ್ ಆಗಿ ಮಾಡ್ಲಿಕ್ಕೆ ನೀವು ಯೋಗ್ಯರಾದಾಗ, ಕೆಲವೊಂದ್ಸಲ ಆ ಸ್ವರೂಪವನ್ನು ಧಾರಣೆ ಮಾಡ್ಲಿಕ್ಕೆ ನಮಗೆ ವರ್ಷಾನುಗಟ್ಲೆ ಬೇಕಾಗ್ತದೆ ಆತ್ಮೀಯರೇ. ಕೆಲವರಿಗೆ ತಿಂಗಳುಗಳೇ ಬೇಕಾಗಿರಬಹುದು, ಅಲ್ವಾ? ಸರಿ, ಓಕೆ. ಬ್ರಾಹ್ಮಣ ಸ್ವರೂಪ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನೀವು ಕಲ್ತಿದ್ದೀರಿ, ಹೇಗ್ ಮಾಡ್ಬೇಕಂತ ಗೊತ್ತಾಯ್ತು. ನೆಕ್ಸ್ಟ್ ಸ್ವರೂಪ ಯಾವುದು? ಪೂಜ್ಯ. ಈಗ ಹೇಳಿ, ಪೂಜ್ಯ ಸ್ವರೂಪ ಅಂತಂದ್ರೆ ಏನು? ಸಂಪೂರ್ಣ ತನು ಮನನ ಭಾವ ಕೊಟ್ಬಿಟ್ಟು ಸುಮ್ನೆ ಕುತ್ಕೊಳ್ಳೋದಣ್ಣ, ಮೂರ್ತಿ ತರ. ಆಮೇಲೆ ಬಾಬಾ ಏನ್ ಮಾಡ್ತಾರ ಅದು ಜಸ್ಟ್ ಅನುಭವ ಮಾಡೋದು. ಪೂಜ್ಯ ಅಂತಂದ್ರೆ ಏನು? ಮೂರ್ತಿ. ಭಕ್ತರು ಮನೋಕಾಮನೆಗಳನ್ನ ಪೂರ್ಣ ಮಾಡು. ಅಲ್ಲಿ ಒಬ್ಬ ಬ್ರಾಹ್ಮಣ ಇದ್ದಾನೆ, ಅವನು ಪೂಜೆ ಮಾಡ್ತಿದ್ದಾನೆ. ಯಾರನ್ನ? ಮೂರ್ತಿಯನ್ನ. ಇಲ್ಲಿ ಎದೆಗಡೆಗಿರುವಂತ ಮೂರ್ತಿ ಪೂಜ್ಯ, ಅಂದ್ರೆ ಪೂಜೆಗೆ ಯೋಗ್ಯ ಆಗಿದೆ. ಏನಾಗಿದೆ? ಪೂಜೆಗೆ ಯೋಗ್ಯ ಆಗಿದೆ. ಪೂಜೆ ಯಾರು ಮಾಡ್ತಿದ್ದಾರೆ? ಬ್ರಾಹ್ಮಣ. ಯಾರ ಪರವಾಗಿ? ಭಕ್ತರ ಪರವಾಗಿ. ಹೊರಗಡೆ ಭಕ್ತರಿದ್ದಾರೆ, ಕಷ್ಟ ಇರೋದು ಅವರಿಗೆ. ಬ್ರಾಹ್ಮಣ ಯಾರು? ಮೂರ್ತಿ ಮತ್ತು ಭಕ್ತರ ನಡುವಿನ ಒಂದು ಲಿಂಕ್. ಪೂಜೆ ಮಾಡ್ತಿರೋದು ಯಾರು? ಪೂಜಾರಿ ಅಲ್ವಾ? ಪೂಜೆ ಮಾಡುವಂತವನು ಪೂಜಾರಿ. ಅಲ್ಲ, ಭಕ್ತನು ಪೂಜೆ ಮಾಡ್ಬೋದು, ಬ್ರಾಹ್ಮಣನು ಪೂಜೆ ಮಾಡುವಂತವನು. ಓಕೆ. ಪೂಜೆಯನ್ನು ಯಾರು ಸ್ವೀಕಾರ ಮಾಡ್ತಾರೆ? ಯಾರು ಸ್ವೀಕಾರ ಮಾಡ್ತಾರೆ? ಪೂಜೆ ಯಾರಿಗೆ ಮಾಡ್ತಾರೆ? ಯಾರು ಮಾಡ್ತಾರಲ್ಲ, ಯಾರಿಗೆ ಮಾಡ್ತಾರೆ? ಮೂರ್ತಿಗೆ ಮಾಡ್ತಾರೆ. ಅಂದ್ಮೇಲೆ ಪೂಜೆಗೆ ಯೋಗ್ಯ ಯಾರು? ಮೂರ್ತಿ. ಅಂದ್ಮೇಲೆ ಬ್ರಾಹ್ಮಣ ಶ್ರೇಷ್ಠನೋ, ಭಕ್ತ ಶ್ರೇಷ್ಠನೋ, ಮೂರ್ತಿ ಶ್ರೇಷ್ಠನೋ? ಮೂರ್ತಿ ಶ್ರೇಷ್ಠ ಅಂದ್ಮೇಲೆ ಆ ಮೂರ್ತಿ ಆಗುವಂತ ಆತ್ಮ ಅಷ್ಟು ಶುದ್ಧವಾಗ್ಬೇಕಲ್ಲ. ಭಕ್ತನಿಗಿಂತ ಪೂಜಾರಿಗಿಂತ ಏನಾಗಿರ್ಬೇಕು? ಅವನು ಶ್ರೇಷ್ಠವಾಗಿರಬೇಕು, ಅಷ್ಟು ಪವಿತ್ರ ಶುದ್ಧ ಆಗಿರಬೇಕು. ಆ ಸಮಯದಲ್ಲಿ ತನ್ನ ಮನಬುದ್ಧಿಯನ್ನ ಸಂಪೂರ್ಣವಾಗಿ ಯಾರಿಗೆ ಸಮರ್ಪಣೆ ಮಾಡಿರ್ಬೇಕು? ಭಗವಂತನಿಗೆ, ಅಲ್ವಾ? ಅದಕ್ಕೆ ಇವತ್ತಿನ ಮುರಳಿಲೂ ಬಾಬಾ ಹೇಳಿದ್ರು, ಮಕ್ಕಳೇ, ಶಾಂತಿ ವಿಶ್ವಕ್ಕೆ ಕೊಡೋದು ನಾನು, ಅದಕ್ಕೆ ಪ್ರೈಸ್ ಯಾರಿಗೆ ಸಿಗ್ಬೇಕಂತೆ? ಮಕ್ಕಳಿಗೆ. ಓಕೆ. ಹಾಗಿದ್ರೆ ಪೂಜಾರಿ ಪೂಜೆ ಮಾಡ್ತಾರೆ, ಭಕ್ತರು ಪೂಜೆ ಮಾಡ್ತಾರೆ ಅಂತಂದ್ಮೇಲೆ ಆ ಮೂರ್ತಿಯಿಂದ ಅವ್ರಿಗೇನೋ ಸಿಕ್ಕಿರ್ಬೇಕಲ್ವಾ? ಸಿಗದೇನೆ ಪೂಜೆ ಮಾಡ್ತಾರ? ನೀವ್ ಯಾರಿಗಾದ್ರೂ ಸುಮ್ನೆ ಥ್ಯಾಂಕ್ ಯು ಅಂತ ಹೇಳ್ತೀರಾ? ನಮಸ್ಕಾರ ಅಂತ ಹೇಳ್ತೀರಾ? ಸುಮ್ನೆ ಯಾರಿಗಾದ್ರೂ ಬೈತೀರಾ? ಇಲ್ಲ. ಯಾಕೆ ಬೈತೀರಿ? ಅವ್ರೇನಂತ ತೊಂದ್ರೆ ಕೊಟ್ರೆ ಬೈತೀರಿ. ಯಾಕೆ ಹೊಗಳ್ತೀರಾ? ಯಾಕೆ ಸನ್ಮಾನ ಮಾಡ್ತೀರಾ? ಅವ್ರಿಗೆ ಲಾಭವಾದಾಗ, ಪ್ರಯೋಜನವಾದಾಗ, ಉಪಯೋಗ ಆದಾಗ ಅವರ ಗಾಯನ, ವರ್ಣನೆ, ಪೂಜೆ, ಭಜನೆ ಎಲ್ಲಾನು ಕೂಡ ಏನಾಗತ್ತೆ? ನಡೆಯತ್ತೆ. ಹಾಗೆ ನಾವು ಪೂಜ್ಯರಾಗ್ಬೇಕು ಅಂದ್ರೆ ಏನಾಗ್ಬೇಕು ಆತ್ಮೀಯರೇ? ಪೂಜೆಯನ್ನ ಸ್ವೀಕಾರ ಮಾಡುವಂತ ಸರಿಸಮಾನವಾದ ಕರ್ಮವನ್ನ ನಾನು ಮಾಡಬೇಕು, ಅಲ್ವಾ? ಬ್ರಾಹ್ಮಣರಿಗೆ ಜನ ಸುಮ್ನೆ ದಕ್ಷಿಣೆ ಕೊಡ್ತಾರ? ಯಾವಾಗ ಕೊಡ್ತಾರ ದಕ್ಷಿಣೆ? ಪೂಜೆ ಮಾಡಿ ಪ್ರಸಾದ ತಂದ್ಕೊಟ್ಟಾಗ್ತಾನೆ ದಕ್ಷಿಣೆ ಕೊಡ್ತಾರೆ. ಅಷ್ಟು ಕರ್ಮ ಮಾಡ್ಬೇಕು ತಾನೆ. ಆ ಕರ್ಮ ಮಾಡಿದ್ಮೇಲೆ ತಾನೇ ಕರ್ಮದ ಫಲ ಸಿಗ್ತದೆ. ಹಾಗೇನೆ ಇಲ್ಲಿ ನೀವು ಪೂಜೆ ಯೋಗ್ಯರಾಗ್ಬೇಕು ಅಂತ ನೀವೇ ಕರ್ಮ ಮಾಡ್ಬೇಕು. ಜ್ಞಾನ ಹೇಳಿದ್ರೆ ಬ್ರಾಹ್ಮಣರಾಗ್ತೀರಿ, ಬ್ರಹ್ಮಭೋಜನ ರೆಡಿ ಮಾಡಿದ್ರೆ ಬ್ರಾಹ್ಮಣರಾಗ್ತೀರಾ, ಕಸ ಕೊಡಿಸಿದ್ರೆ ಬ್ರಾಹ್ಮಣರಾಗ್ತೀರಾ, ಪಾಂಪ್ಲೆಟ್ಸ್ ಕೊಟ್ರೆ ಬ್ರಾಹ್ಮಣರಾಗ್ತೀರಾ. ಹಾಗಿದ್ರೆ ನಾನು ಪೂಜಾ ಯೋಗ್ಯನಾಗ್ಬೇಕು ಅಂತಂದ್ರೆ ನಾನು ಯಾವ ಕರ್ಮವನ್ನ ಮಾಡ್ಬೇಕು? ಇಲ್ಲಿ ನೀವೊಬ್ಬರೇ ಮಾಡ್ಬೇಕು, ನಿಮ್ ಜೊತೆ ಬಾಬಾ ಇರ್ಬೇಕು? ಅವಾಗ ಏನ್ ಮಾಡ್ಬೇಕಾಯ್ತು ಹೇಳಿ ನೋಡಿ. ಬಾಬನ ಸಪ್ತ ಗುಣಗಳನ್ನ ಕೊಡ್ಬೇಕು. ಅದೇನು ಪೋಸ್ಟು ನೋಡಿ. ಪೂಜ್ಯರಾಗ್ಬೇಕು ಅಂತಂದಲ್ಲಿ ಪೂಜಾರಿನೂ ಇರ್ಬೇಕು, ಬ್ರಾಹ್ಮಣನು ಪೂಜಾನು ಇರ್ಬೇಕು, ಮೂರ್ತಿನೂ ಇರ್ಬೇಕು, ಭಕ್ತರು ಅಲ್ಲಿ ಇರ್ಬೇಕಾಗ್ತದೆ. ಮೂರ್ತಿ ಎಲ್ಲಿ ಇರ್ತದೆ? ಹೌದಾ? ಮೂರ್ತಿ ಎದುರುಗಡೆ ಜನನೇ ಇಲ್ಲ.
ಬ್ರಾಹ್ಮಣನೇ ಇಲ್ಲ, ಅವಾಗ ಆ ಮೂರ್ತಿಗೆ ಏನಾದ್ರು ಪ್ರಯೋಜನ ಇದೆಯಾ? ಇಲ್ಲ ಇಲ್ಲ. ಅವಾಗ ಮೂರ್ತಿ ಇರಬೇಕು ಅಂದ್ರೆ ಮೂರ್ತಿ ಎದುರುಗಡೆಗೆ ಜನ ಇರ್ಬೇಕು. ಭಕ್ತರ ರೂಪದಲ್ಲೋ ಬ್ರಾಹ್ಮಣ ರೂಪದಲ್ಲೋ ಅಲ್ಲಿ ಜನ ಇರ್ಬೇಕಲ್ವಾ? ಅವಾಗ ತಾನೇ ಆ ಮೂರ್ತಿಗೆ ಒಂದು ಬೆಲೆ, ಅದಕ್ಕೆ ತಾನೇ ಹೌದು. ಪೂಜ್ಯ. ಹಾಗಿದ್ರೆ ಯಾವ್ದಾದ್ರು ಸ್ಥಿತಿ ಹೇಳಿ ನೋಡೋಣ. ಈ ಎಲ್ಲ ಕಂಡೀಷನ್ ಫುಲ್ಫಿಲ್ ಆಗ್ಬೇಕು. ನೀವು ಪೂಜ್ಯರಾಗಿರ್ಬೇಕು, ನಿಮ್ಮ ಎದುರುಗಡೆ ಬ್ರಾಹ್ಮಣರಿರ್ಬೇಕು, ನಿಮ್ಮ ಎದುರುಗಡೆಗೆ ಯಾರಿರ್ಬೇಕು? ಭಕ್ತರು ಕೂಡ ಇರಬೇಕು. ಯಾವ್ದು ಸ್ಟೇಜ್? ಸದಾ ಭಗವಂತನಲ್ಲಿ ತಲ್ಲೀನರಾಗಿರ್ಬೇಕು, ಮನ ಬುದ್ಧಿಯನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡ್ಬೇಕು. ನೋಡಿ, ನೀವು ಪೂಜ್ಯ ಅಂದ್ಮೇಲೆ ನಿಮ್ಮ ಎದುರುಗಡೆಗೆ ಯಾರು ಇರ್ಬೇಕು? ಜನ ಇರ್ಬೇಕು ತಾನೆ. ಅದು ಯಾರು ಅಂತ ಪ್ರಶ್ನೆ ಕೇಳಿ. ವಿಶ್ವ ಆತ್ಮದೋಡ ಸ್ಥೂಲವಾಗಿರ್ತಾರಲ್ವಾ? ಇಲ್ಲ ಅಣ್ಣ. ಅದು ಯಾವಾಗ ಅಂತಂದ್ರೆ ನೀವು ಯೋಗ್ಯರಾದ ಮೇಲೆ ನೀವು ಚೇರ್ ಮೇಲೋ ಗದ್ದೆ ಮೇಲೆ ಕೂತ್ಕೊಂಡು ಯೋಗ ಮಾಡಿಸ್ಬೇಕು. ಏನ್ ಮಾಡ್ಬೇಕು? ಯೋಗ ಯೋಗ. ಅಲ್ಲಿ ಜ್ಞಾನ ಇಲ್ಲ ಆತ್ಮೇರೆ. ಏನಿಲ್ಲ ಅಲ್ಲಿ? ಜ್ಞಾನ ಜ್ಞಾನ ಇಲ್ಲ. ಬಾಯಿಂದ ಶಬ್ದದ ಮೂಲಕ ನೀವು ಮಾತಾಡಲ್ಲ. ಹೌದು. ನೀವು ಸುಮ್ಮನೆ ಅಲ್ಲಿ ಕೂತ್ಕೊಂಡಿದ್ದೀರಾ, ನಿಮ್ಮ ಎದುರುಗಡೆ ಆತ್ಮಗಳಿದ್ದಾರೆ. ಯಾರು ಆತ್ಮಗಳು? ನಿಮ್ಮ ಎದುರುಗಡೆ ಬಾಬನ ಮಕ್ಕಳಿದ್ದಾರೆ. ವಿಶ್ವ ಇಲ್ಲ ಇಂದ್ರಾಣಿ ಅಕ್ಕೋರ ಇಲ್ಲಿ. ಇಲ್ಲಿ ವಿಶ್ವ ಇಲ್ಲ. ನೀವು ಸೆಂಟರ್ ನಲ್ಲಿ ಕುಂತಿದ್ದೀರಿ, ಅಥವಾ ದೊಡ್ಡ ಹಾಲಲ್ಲಿ ಕುಂತಿದ್ದೀರಾ. ಮೂರ್ತಿ ಎದುರುಗಡೆ ಜನ ಇರ್ತಾರೆ. ನಿಮ್ಮ ಎದುರುಗಡೆ ಬಾಬನ ಮಕ್ಕಳು ಕೂತ್ಕೊಂಡ್ರೆ ಅವರು ಬ್ರಾಹ್ಮಣರು. ಭಕ್ತರು ಕೂತ್ಕೊಂಡಿದ್ರೆ, ಅಜ್ಞಾನಿಗಳು ಕೂತ್ಕೊಂಡಿದ್ದೀರಿ, ನೀವು ಯೋಗ ಮಾಡ್ಲಿಕ್ಕೆ ಬರ್ದಿರೋರು ಕೂತ್ಕೊಂಡ್ರೆ ಅವರು ಭಕ್ತರು. ನೀವೆಲ್ಲಿ ಕೂತ್ಕೊಂಡಿದ್ದೀರಿ? ಚೇರ್ ಮೇಲೋ ಸ್ಟೇಜ್ ಮೇಲೋ ಗದ್ದೆ ಮೇಲೆ ಕೂತ್ಕೊಂಡಿದ್ದೀರಿ. ನಿಮ್ಮ ಮೂಲಕ ಎದುರುಗಡೆಗಿರುವಂತ ಆತ್ಮಗಳ ಮನೋಕಾಮನೆಗಳನ್ನ ಭಗವಂತ ಏನ್ ಮಾಡ್ತಾರೆ? ಪೂರ್ಣ ಮಾಡ್ತಾರೆ ಅಲ್ವಾ? ಎಷ್ಟೋ ಜನ ಆತ್ಮಗಳಿರ್ತಾರೆ. ಇವತ್ತು ನಮ್ಗೆ ತಲೆನೋವು ಬಂದಿತ್ತು, ಬಾಬನ ಮನೆಗೆ ಬಂದ್ವಿ, ನಿಮ್ಮ ಹತ್ರ ದೃಷ್ಟಿ ತಗೊಂಡ್ವಿ, ತಲೆನೋವು ಏನಾಯ್ತು? ಕಡಿಮೆ ಆಯ್ತು. ನಮ್ಗೇನು ಗೊತ್ತಿರ್ತದೆ ನಿಮ್ ತಲೆನೋವು ಕಡಿಮೆ ಆಗ್ಲಿ ಅಂತ ನಾವೇನ್ ಸಂಕಲ್ಪ ಮಾಡಿರ್ತೀವ? ಅಲ್ಲ. ಬ್ರಹ್ಮ ಬಾಬಾ ಗದ್ದೆ ಮೇಲೆ ಕೂತ್ಕೊಂಡಾಗ ದಾದಿಯವ್ರಿಗೆ ಸಾಕ್ಷಾತ್ಕಾರ ಆಗ್ತಿತ್ತಲ್ವಾ? ನಾರಾಯಣನ್ ಸಾಕ್ಷಾತ್ಕಾರ ಆಗ್ತಾ ಇತ್ತು, ಕೃಷ್ಣನ ಸಾಕ್ಷಾತ್ಕಾರ ಆಗ್ತಿತ್ತು. ಇದನ್ನ ಯಾರು ಮಾಡ್ತಾ ಇದ್ರು? ಶಿವಬಾಬಾ ಮಾಡ್ತಿದ್ರು ತಾನೆ. ಹಾಗೆ ಸ್ಥೂಲವಾಗಿ ನೀವು ಎಲ್ಲಿರ್ತೀರಿ? ಶರೀರದ ಮೂಲಕ ಒಂದು ಸ್ಟೇಜ್ ಅಲ್ಲಿ ಇರ್ತೀರಾ. ನಿಮ್ಮ ಎದುರುಗಡೆ ಆತ್ಮಗಳು ಇರ್ತಾರೆ. ನೀವೆಷ್ಟು ಪವಿತ್ರ ಆಗ್ತಾ ಹೋಗ್ತಿರೋ ಆವಾಗ ನಿಮ್ಮ ಎದುರುಗಡೆಗಿರುವಂತ ಆತ್ಮಗಳ ಸಂಖ್ಯೆ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಯಾವಾಗ ನಿಮ್ಮ ಆತ್ಮ ಎಷ್ಟು, ಮನ ಬುದ್ಧಿ ಎಷ್ಟು ಶುದ್ಧವಾಗ್ತಾ ಹೋಗ್ತದೋ, ಬಾಬಾ ಜೊತೆ ಕನೆಕ್ಟ್ ಆಗಿರ್ತದೋ, ಪೂಜ್ಯ ಸ್ವರೂಪದಲ್ಲಿ ಇರ್ತಿರೋ, ಆವಾಗ ನೀವು ಬಾಬಾನ ಹತ್ರ ಮಾತಾಡುವಂಗಿಲ್ಲ, ಮನನ ಇಲ್ಲ, ಚಿಂತನೆ ಇಲ್ಲ, ಜಗಳ ಇಲ್ಲ. ಇವರಿಗೆ ಇದನ್ನು ಮಾಡ್ಕೊಡು, ಅವ್ರಿಗೆ ಅದನ್ನ ಮಾಡ್ಕೊಡು, ಅದನ್ನ ಮಾಡು, ಇದನ್ನ ಯಾವುದನ್ನು ನೀವು ಹೇಳುವ ಹಾಗೆ ಇಲ್ಲ. ಎದುರುಗಡೆ ಆತ್ಮಗಳಿದ್ರು ಕೂಡ ನೀವು ಆತ್ಮಗಳನ್ನ ನೋಡಬಾರ್ದು. ನಿಮ್ಮ ಮನ ಬುದ್ಧಿ ಯಾರ ಜೊತೆ ಕನೆಕ್ಟ್ ಆಗಿರ್ಬೇಕು? ಬಾಬನ ಜೊತೆ. ನಿಮ್ಮ ಎದುರುಗಡೆ ಆತ್ಮಗಳಿದ್ದಾರೆ ಅಂತ ನಿಮ್ಗೆ ಗೊತ್ತು. ಇವಾಗ ನಾವು ಯೋಗ ಮಾಡಿಸ್ಬೇಕಾದ್ರೆ ಎದುರುಗಡೆ ಆತ್ಮಗಳಿರೋದು ನಮ್ಗೆ ಗೊತ್ತಾಗತ್ತಲ್ವಾ? ಆದ್ರೆ ಶರೀರದ ಕಡೆಗೆ ನಾವು ಗಮನ ಕೊಡಬಾರ್ದು. ಅವ್ರ ಸಮಸ್ಯೆಗಳ ಬಗ್ಗೆ ನಮಗೆ ಗಮನ ಕೊಡಬಾರ್ದು. ಏನಾದ್ರೂ ಇವಾಗ ನೀವು ಮೊದಲು ಬಾಬನ ಹತ್ರ ಬಂದು ಕೂತ್ಕೊಂಡ್ರಿ, ಯೋಗಕ್ಕೆ ಸೇವೆಗೆ ಯೋಗ್ಯರಾಗ್ಬಿಟ್ಟು ಸ್ಟೇಜಲ್ಲಿ ಕೂತ್ಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ? ನಿಮ್ಮ ಮನಸ್ಸಲ್ಲಿ ನೂರಾರು ಯೋಚನೆಗಳು ಇರ್ತಾವಲ್ಲ, ಅದೆಲ್ಲ ಏನಾಗ್ತವೆ? ಕ್ಲೀನ್ ಆಗ್ತವೆ. ಮನೆಯವರು ಇರ್ತಾರೆ, ಮಕ್ಕಳು ಇರ್ತಾರೆ, ಏನೇನು ಯೋಚನೆ ಇರ್ತದೆ, ಊಟ ತಿಂಡಿದಿರ್, ಅದೆಲ್ಲ ಕ್ಲೀನ್ ಆಗ್ತದೆ. ಆಮೇಲೆ ಬಾಬನ ಹತ್ರ ನಾವು ಮಾತಾಡಿ ಶುರು ಮಾಡ್ತೀವಿ. ಏನಂತ? ಬಾಬಾ ಇವತ್ತು ಇವ್ರು ಹಿಂಗ್ ಹೇಳಿದ್ದಾರೆ, ಇವ್ರಿಗೆ ಇದು ಬೇಕಂತ, ಅದು ಬೇಕಂತ ಏನ್ ಮಾಡ್ತೀವಿ? ಬಾಬನ ಹತ್ರ ಮಾತಾಡಿ ಶುರು ಮಾಡ್ತೀವಿ. ಅದ್ಯಾವುದು? ಬ್ರಾಹ್ಮಣತ್ವ. ಅದ ಆದ್ಮೇಲೆ ಅವ್ರ ಇಷ್ಟಗಳನ್ನ ಪೂರ್ಣ ಮಾಡ್ಲಿಕ್ಕೆ ನನ್ನ ಮನಸ್ಸನ್ನ ನಾನು ಯಾರು ಕೇಳ್ಕೊಡ್ಬೇಕು? ಬಾಬನ ಕೈಲಿ. ಕೆಲವೊಬ್ರು ತಮ್ಮ ಕಷ್ಟಗಳನ್ನ ಪೂರ್ಣ ಮಾಡ್ಲಿಕ್ಕೆ ಬ್ರಾಹ್ಮಣರ ಮೂಲಕ ತಮ್ಮ ಸಮಸ್ಯೆನ ಯಾರಿಗೆ ತಿಳಿಸ್ತಾರೆ? ಮೂರ್ತಿಗೆ ತಿಳಿಸ್ತಾರೆ ಅಲ್ವಾ? ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಬ್ರಾಹ್ಮಣರ ಮೂಲಕ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ದೇವರ ಎದುರುಗಡೆ ಬಂದ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ತಮ್ಮ ಕಷ್ಟವನ್ನ ಹೇಳ್ತಾರೆ. ಯಾರಿಗೆ? ಮೂರ್ತಿಗೆ ಹೇಳಿದಾಗ ಆ ಮೂರ್ತಿಯ ಮೂಲಕ ಆ ಭಕ್ತರ ಕಷ್ಟಗಳು ದೂರ ಆಗ್ತವೆ. ಆದರೆ ಮಾತ್ರ ಮರುದಿನ ಆ ಭಕ್ತ ತೆಂಗಿನಕಾಯಿ, ಹೂವು, ಹಣ್ಣು ಅಥವಾ ಬೆಳ್ಳಿ, ಬಂಗಾರ, ಕಿರೀಟ ಅಥವಾ ದೇವಸ್ಥಾನದಲ್ಲಿ ಚೇರ್ಗಳು ಅಥವಾ ಗಡಿಯಾರ ಅಥವಾ ಊಟಕ್ಕೆ ಅಕ್ಕಿ ತಂದು ಕೊಡ್ತಾನೆ.
ಯಾರು? ಭಕ್ತ ಯಾವಾಗ? ಇಷ್ಟ ಆಗ್ತಾನೆ ಇರೋಂಥದ್ದು. ಪೂರ್ಣ ಆದಾಗ ಮನೋಕಾಮನೆಗಳು. ಓಕೆ, ಹಾಗಂತ ಅಲ್ಲಿ ಏನು ಕೇಳಿದಾನೆ ಏನು ಕೊಟ್ಟಿದ್ದಾರೆ ಅಂತ ಬ್ರಾಹ್ಮಣನಿಗಲ್ಲಿ ಗೊತ್ತಿಲ್ಲ. ಗೊತ್ತಿರೋದಿಲ್ಲ. ಅವಾಗ ಯಾರ ಮೂಲಕ ಕೊಡ್ಬೇಕು? ಬ್ರಾಹ್ಮಣರ ಮೂಲಕ. ಮೂರ್ತಿ ಮೂಲಕ ಕೊಡ್ಬೇಕು. ಕೊಡ್ಬೇಕು ಯಾರು? ಶಿವಭಾವ. ಭಕ್ತ. ಕೊಡ್ಬೇಕು ಯಾರು? ಶಿವಬಾಬಾ ತಾನೆ. ಹೌದು. ತಗೊಳ್ಳೋನು ಭಕ್ತ. ಈಗ ಬಾಬಾನ ಪ್ರಶ್ನೆ, ನೀವಿನ್ನು ಭಕ್ತರಾಗಿದ್ದೀರೋ, ಇನ್ನು ಫರಿಸ್ತಾ ಆಗ್ತಾ ಇದ್ದೀರೋ, ಅಥವಾ ಬ್ರಾಹ್ಮಣರಾಗಿದ್ದೀರೋ, ಅಥವಾ ನೆಕ್ಸ್ಟ್ ಸ್ಟೇಜಿಗೆ ಹೋಗ್ಬಿಟ್ಟು ತಲುಪಿದ್ದೀರೋ? ನೀವು ನೆಕ್ಸ್ಟ್ ಸ್ಟೇಜಿಗೆ ತಲುಪಿದಾಗ ಮಾತ್ರ ಅಂತಹ ಸೇವೆಗೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡಿಸ್ತಾರೆ. ಆವಾಗ ನಿಮಗೆ ಹೆಚ್ಚಿನ ಸಮಯ ಯೋಗ ಮಾಡ್ಲಿಕ್ಕೆ ಧಾಮದ ಅನುಸಾರ ನಿಮ್ಗೆ ಅವಕಾಶ ಸಿಗತ್ತೆ. ಆವಾಗ ನಿಮ್ಮ ಮನೋಸ್ಥಿತಿ ಸರಿಯಾಗಿ ನೀವು ಮೇಂಟೈನ್ ಮಾಡ್ತಾ 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 ಹೋದಾಗ ಹೆಚ್ಚಿನ ಸಮಯ ನಿಮ್ಗೆ ಏನಾಗ್ತದೆ? ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾರೆ. ಅವಾಗ ನಿಮ್ಮ ಎದುರುಗಡೆ ಯಾರು ಇರ್ತಾರೆ? ಭಕ್ತ. ಮನುಷ್ಯಾತ್ಮರು ಇರ್ತಾರೆ. ಸ್ಥೂಲವಾಗಿ ಇರ್ತಾರೆ, ಸೂಕ್ಷ್ಮವಾಗೂ ಕೂಡ ಸಿಗ್ತದೆ. ಅದು ಸ್ಥೂಲವಾಗಿ ಕೆಲವೊಂದು ಆತ್ಮಗಳು ನಿಮ್ಮ ಎದುರುಗಡೆಗೆ ಇರಬೇಕಾಗ್ತದೆ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಇರ್ಬೋದು, 2 ಜನ ಇರ್ಬೋದು, ಆಮೇಲೆ ನಿಧಾನ ಶಕ್ತಿ ಜಾಸ್ತಿ ಆಗ್ತಾ ಹೋದಾಗ 5 ಆಗ್ತದೆ, 10 ಆಗತ್ತೆ, 50 ಆಗತ್ತೆ, 100 ಆಗತ್ತೆ. ಈ ಸಂಖ್ಯೆಗಳು ಏನಾಗ್ತಾ ಹೋಗ್ತವೆ? ಹೆಚ್ಚಿಗೆ. ಜಾಸ್ತಿ ಯಾವುದರ ಆಧಾರದಲ್ಲಿ? ಯಾವುದರ ಆಧಾರದಲ್ಲಿ? ಮನೋಕಾಮನೆ ಪೂರ್ಣ ಮಾಡಿದ್ದಾನೆ. ಆ ಸ್ಟೇಜ್ ಮೇಲೆ ಕುಳಿತುಕೊಂಡಾಗ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ನಿಮ್ಮ ಮನ ಬುದ್ಧಿಯನ್ನು ಸಂಪೂರ್ಣವಾಗಿ ಯಾರಿಗೆ ಒಪ್ಪಿಸ್ಬೇಕು? ನೀವು ಬಾಬನಿಗೆ ಒಪ್ಪಿಸ್ಬೇಕಾಗ್ತದೆ. ಓಕೆ ಓಕೆ, ಯೋಗ ಮಾಡಿ ಮುಗೀತು ಅಂತ ತಿಳ್ಕೊಳ್ಳಿ. ಆವಾಗ ಎದುರುಗಡೆಯವ್ರು ಹೇಳ್ತಾರೆ ಏನಂತ? ನವರೇ, ನೀವು ಕೂತ್ಕೊಂಡಾಗ ನೀವು ಕಾಣ್ತಾ ಇರ್ಲಿಲ್ಲ, ಕಿರಣ ಕಾಣ್ತಾ ಇತ್ತು, ಬಣ್ಣ ಕಾಣ್ತಾ ಇತ್ತು, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು, ನಮಗೆ ಶಕ್ತಿ ಸಿಕ್ತು, ಹಗುರತೆ ಅನುಭವ ಆಯ್ತು. ಪ್ರಶ್ನೆಗಳಿಗೆ ಉತ್ತರ ಅಲ್ಲ, ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಬ್ರಾಹ್ಮಣ ಸ್ವರೂಪ. ಅರ್ಥ ಆಯ್ತಾ? ಸಮಸ್ಯೆಗಳಿಗೆ ಪರಿಹಾರ ಸ್ಥೂಲವಾಗಿ ಸಿಗೋದು ಬ್ರಾಹ್ಮಣ ಸ್ವರೂಪ. ನನಗೆ ಶಕ್ತಿ ಬಂದಂಗಾಯ್ತು, ಪ್ರವಾಹ ಆದಂಗಾಯ್ತು, ಹಗುರ ಆಯ್ತು, ಬಾಡಿ ಎಲ್ಲ ಅಲ್ಲಾಡ್ತು. ಇದೆಲ್ಲ ಯಾವ ಸ್ವರೂಪ? ಇದು ಬ್ರಾಹ್ಮಣ. ಪೂಜ್ಯ ಸ್ವರೂಪ. ನಿರಾಕಾರ ರೂಪದಲ್ಲಿ ನಡೀತಾ ಇರ್ತದೆ, ಶಕ್ತಿಗಳ ಪ್ರವಾಹ ಆಗ್ತಾ ಇರ್ತದೆ, ಎದುರುಗಡೆಯವರಿಗೆ ಅನುಭವ ಆಗ್ತಾ ಇರ್ತದೆ. ಆದ್ಮೇಲೆ ಆರಂಭದಲ್ಲಿ ಆ ಎದುರುಗಡೆಗಿರುವಂತ ಆತ್ಮಗಳು ನಿಮ್ಮ ಕಾರ್ಯ ಮುಗಿದ ಮೇಲೆ ನಿಮ್ಮ ಎದುರುಗಡೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಹೇಳ್ತಾರೆ. ನೀವು ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ನಿಮ್ಮ ಎದುರುಗಡೆ 1000 ಜನ ಇದ್ದಾರೆ, ಎದುರುಗಡೆ ಅನುಭವ ಆಗಿದೆ. ನೀವು ಅನುಭವ, ನಿಮ್ ಕಾರ್ಯ ಮುಗಿಸ್ಕೊಂಡು ನೀವು ರೂಮಿಗೆ ಹೋಗಿದ್ದೀರಾ ಅಂತ ತಿಳ್ಕೊಳ್ಳಿ. ಅವ್ರಿಗೇನು ಅನುಭವ ಆಗಿದೆ ಅಂತ ನಿಮ್ಗೆ ಗೊತ್ತಾಗತ್ತಾ? ಇಲ್ಲ, ಗೊತ್ತಾಗೋದಿಲ್ಲ ತಾನೆ. ಆದ್ರೆ ಆ ಆತ್ಮಗಳು ಮನಸ್ಸಿನಿಂದ ನಿಮ್ಗೆ ಥ್ಯಾಂಕ್ ಯು ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅದನ್ನೇ ಗಾಯನ, ಪೂಜನ, ಭಜನ ಅಂತ ಹೇಳೋದು. ಅರ್ಥ ಆಯ್ತಾ? ಮನಸ್ಸಿನಿಂದ ಹೇಳಬೇಕು. ಒಂದು ವೇಳೆ ನೀವು ಅಷ್ಟು ಯೋಗ್ಯರಾದಾಗ ನಿಮ್ಗೆ ಸನ್ಮಾನ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂತಂದ್ರೆ ಯಾವ್ದಲ್ಲಿ? ಜ್ಞಾನ ಹೇಳಿದಾಗ ಸನ್ಮಾನ ಅಲ್ಲ, ಯಾವ್ದಲ್ಲಿ? ಯೋಗವನ್ನು ಮಾಡಿದಾಗ. ಆಕ್ಚುಲಿ ಏನು ಅಂತಂದ್ರೆ ಈ ಎಲ್ಲ ಪ್ರೋಸೆಸ್ ನಿರಾಕಾರ ರೂಪದಲ್ಲಿ ನಡೀತದೆ. ಹೆಂಗ್ ನಡೆಯುತ್ತೆ? ನಿರಾಕಾರ. ಈಗ ಹೇಳಿ, ಬ್ರಾಹ್ಮಣ ಸ್ವರೂಪ ಶ್ರೇಷ್ಠನೋ ಪೂಜ್ಯ ಸ್ವರೂಪ ಶ್ರೇಷ್ಠನೋ? ಪೂಜ್ಯ ಸ್ವರೂಪ. ಅವ್ರ ಸಮಸ್ಯೆನ ನೀವು ಕೇಳಿ, ಅದನ್ನು ಓದ್ಬಿಟ್ಟು ಶಿವಬಾಬನಿಗೆ ಹೇಳಿ, ಅವನಲ್ಲಿರುವಂತ ಕಡಿಮೆತನಗಳು ನಿಮ್ಗೂ ಗೊತ್ತಾಗಿ ನೀವು ಫೋನ್ ಮಾಡ್ಬಿಟ್ಟು 4 ಜನರಿಗೆ ಎಲ್ಲರಿಗೂ ಕೂಡ ತಿಳಿಸಿ, ಇವ್ರ ಮನೇಲಿ ಹಿಂಗಂತ್ರಿ, ಈ ಆತ್ಮನಿಗೆ ಹಿಂಗಂತ್ರಿ ಅಂತ. ಯಾವಾಗ ಗೊತ್ತಾಗತ್ತದು? ಬ್ರಾಹ್ಮಣ ಸ್ವರೂಪದಲ್ಲಿ ಇದ್ದಾಗ ಅಲ್ವಾ? ಪೂಜ್ಯ ಸ್ವರೂಪದಲ್ಲಿ ಇದ್ದಾಗ ನಿಮ್ಗೆ ಸಮಸ್ಯೆನೂ ಕೂಡ ಏನಾಗೋದಿಲ್ಲ, ಗೊತ್ತಾಗುತ್ತೆ. ಪರಿಹಾರ ಆಗೋದನ್ನು ಕೂಡ ಅವ್ರಿಗೆ ಯಾವ ಸಮಸ್ಯೆ ಪರಿಹಾರ ಆಗಿದೆ ಅಂತ ಗೊತ್ತಿರೋದಿಲ್ಲ. ಅದು ಶಕ್ತಿ ಪ್ರವಾಹ ಆಗಿದೆ ಮಾತ್ರ ಏನಾಗತ್ತೆ? ಗೊತ್ತಾಗ್ತೈತೆ. ಪ್ರತಿಯೊಬ್ಬರತ್ತನೂ ಮಾತಾಡ್ಸ್ಬಿಟ್ಟು ಅವ್ರ ಸಮಸ್ಯೆಗಳನ್ನ ಕೇಳಿ ಅದನ್ನು ಇದು ಬಾಬನಿಗೆ ಹೇಳಿ, ಬಾಬಾ ಹೆಂಗಿಂಗ್ ಆಗಿದೆ ಅಂತ ಹೇಳಿ ಅವ್ರದ್ದು ಪುನಃ ಪುನಃ ರಿಪೋರ್ಟ್ ತಗೊಂಡು ಬಾಬನ ಹತ್ರ ಕೇಳ್ಕೊಂಡು ಇದನ್ನೆಲ್ಲ ಮಾಡ್ಬೇಕಾ? ಇಲ್ಲ. ಇಲ್ಲ, ಆದ್ರೆ ಆರಂಭದಲ್ಲಿ ಅದು ಇಷ್ಟ ಆಗ್ತದೆ. ಯಾಕೆ ಹೇಳಿ? ಭಕ್ತರಿಗಿಂತ ಇದು ಉತ್ತಮ ಅಲ್ವಾ? ಬಾಬಾ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಿದಾರಲ್ಲ ಅಂತ ನಮ್ಗೇನಾಗತ್ತೆ? ಖುಷಿ ಖುಷಿ ಆಗತ್ತೆ. ಆದ್ರೆ ಇನ್ನೂ ನೀವು ಪಾವನವಾಗ್ತಾ ಹೋದಾಗ, ನೆಕ್ಸ್ಟ್ ಪೋಸ್ಟಿಗೆ ನಾನು ಹೋಗ್ಬೇಕು, ಅದಕ್ಕೆ ನಾನು ಸಾಧನೆ ಮಾಡಬೇಕು ಅಂತಂದಾಗ ನಿಮ್ಮಲ್ಲಿ ತಪಸ್ಸು, ಯೋಗ ಜಾಸ್ತಿ ಆಗ್ಬೇಕು. ಶರೀರವನ್ನ ಅದಕ್ಕೆ ಇಡಬೇಕಾಗ್ತದೆ, ಆ ಸ್ಥಳದಲ್ಲಿ ಕುಳಿಸ್ಬೇಕಾಗ್ತದೆ. ಮತ್ತು ವಿಶೇಷವಾಗಿ ಮನ ಬುದ್ಧಿಯನ್ನ ಆ ಒಂದು ಯೋಗದ ಸಮಯದಲ್ಲಿ ಸಂಪೂರ್ಣವಾಗಿ ಯಾರಿಗೆ ಒಪ್ಪಿಸ್ಬೇಕು? ಬಾಬಾ ವೈಯಕ್ತಿಕ ವಿಷಯವನ್ನ ಮಾತಾಡೋದಲ್ಲ,
ಬಾಬಾ ಅಂತ ಜಗಳ ಮಾಡೋದಲ್ಲ, ಸಂಪೂರ್ಣವಾಗಿ ನಿಸ್ಸಂಕಲ್ಪ ಸ್ಟೇಜಲ್ಲಿ ಬಾಬಾ ಎದುರುಗಡೆಗಿರುವಂತ ಆತ್ಮಗಳಿಗೆ ಏನು ಬೇಕೋ ಅದನ್ನ ನೀನು ಕೊಡು. ಕೊಡು. ಅವ್ರನ್ನ ಯಾಕೆ ಕರೆದಿದೀಯಾ, ಯಾಕೆ ಕರೆಸಿದೀಯಾ, ಅವ್ರಿಗೆ ಏನು ಬೇಕು ನನಗೆ ಗೊತ್ತಿಲ್ಲ, ಈ ತನುಮನವನ್ನ ನಾನು ಇಟ್ಟಿದ್ದೇನೆ, ಅವ್ರಿಗೆ ಏನು ಬೇಕು ಅದನ್ನ ಕೊಡುವಂತ ಸಂಕಲ್ಪ ಮಾಡಿ ಮನ ಬುದ್ಧಿಯನ್ನು ಸಂಪೂರ್ಣವಾಗಿ ಯಾರಿಗೆ ಒಪ್ಸ್ಬೇಕು? ಬಾಬನಿಗೆ ಒಪ್ಸ್ಬಿಟ್ಟು, ಓಕೆ ನೀವು ಬಾಬನಿಗೆ ಒಪ್ಸಿದಿರಿ, ಅವ್ ನಿಮ್ಗೆ ಚೆನ್ನಾಗಿ ನಿದ್ರೆ ಬರ್ತಾ ಇದೆ, ಆವಾಗ ನೀವು ಪೂಜ್ಯ ಸ್ವರೂಪ ಹೌದು ಅಲ್ವೋ? ಅಲ್ಲ. ಸರಿ, ಯಾವ್ದಾದ್ರು ಮೂರ್ತಿಯನ್ನ ಕಣ್ಣು ಮುಚ್ಕೊಂಡಿರುವಂತದನ್ನ ನೋಡಿದೀರಾ? ಇಲ್ಲ. ಮೂರ್ತಿ ಕಣ್ಣು ಬಿಟ್ಬಿಟ್ಟಿರ್ಬೇಕು, ಕಣ್ಣು ಮುಚ್ಕೊಂಡಿರ್ಬೇಕು? ಕಂಡ್ಬಿಟ್ಟಿರು. ಬಿಟ್ಟಿರ್ಬೇಕು. ಹಾಗೆ ನೀವು ಕಣ್ಣು ಬಿಟ್ಬಿಟ್ಟು ಯೋಗ ಮಾಡ್ಬೇಕು, ಕಣ್ಣು ಮುಚ್ಕೊಂಡು ಯೋಗ ಮಾಡ್ಬೇಕು? ಕಣ್ ಬಿಟ್ಕೊಂಡೆ ಯೋಗ ಮಾಡು. ಯಾವ ಕಣ್ಣು? ಆತ್ಮದ ಕಣ್ಣು. ಆತ್ಮನ ಕಣ್ಣು ಬಿಟ್ಟಿರ್ತದ ತಾನೆ? ಹೌದು. ಯಾರನ್ನ ನೋಡ್ಬೇಕು? ಪರಮಾತ್ಮನ್ ಶಿವಬಾಬಾನೇ ನೋಡ್ತಾ ಇರ್ಬೇಕು. ಯಾರನ್ನ ನೋಡ್ತಾ ಇರ್ಬೇಕು? ಶಿವಬಾಬಾ ಅವ್ರನ್ನೇ ನೋಡು. ಎದುರುಗಡೆ ಭಕ್ತರನ್ನ ನೋಡೋದಲ್ಲ, ನೀವು ಅಂತರ್ಚಕ್ಷುವಿನಿಂದ ಯಾರನ್ನ ನೋಡ್ತಾ ಇರ್ಬೇಕು? ಪರಮಾತ್ಮನ್ ಬಾಬನನ್ನೇ ನೋಡ್ತಾ ಇರ್ಬೇಕು. ಆ ಅನುಭವ ಆಗ್ತಾ ಇರಬೇಕು, ಶಕ್ತಿಗಳ ಪ್ರವಾಹದ ಅನುಭವ ಆಗ್ತಾ ಇರ್ಬೇಕು. ಆದ್ಮೇಲೆ ನೀವು ಯೋಗದಲ್ಲಿ ಕೂತ್ಕೊಂಡ ತಕ್ಷಣದಲ್ಲಿ ಪ್ರವಾಹ ಸ್ಟಾರ್ಟ್ ಆಗ್ಬಿಡತ್ತಾ? ಇಲ್ಲ. ಇಲ್ಲ. ಇಲ್ಲ ತಾನೆ? ಫಸ್ಟಿಗೆ ನಾವೇನ್ ಮಾಡ್ಬೇಕು? ಕೂತ್ಕೊಂಡಾಗ ಯೋಗ ಬಾಬಾ ಫ್ಲೋ ಮಾಡಿದಾಗ ಮೊದಲು ಸ್ವಚ್ಛವಾಗ್ಬೇಕು, ಆಮೇಲೆ ಬಾಬಾನ ಹತ್ರ ಮಾತಾಡ್ತೀವಿ ನಾವು. ಆಮೇಲೆ ಏನಾಗ್ತದೆ? ಕೆಲವೊಂದು ಗಂಟೆ ನಂತರ, ಕೆಲವೊಂದು ನಿಮಿಷದ ನಂತರ ಪುನಃ 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 ಯೋಗ ಮಾಡಿದಾಗ, ಮನಸ್ಸು ಸ್ವಚ್ಛವಿದ್ದಾಗ ತಕ್ಷಣದಲ್ಲಿ ಏನಾಗ್ತದೆ? ಶಕ್ತಿ ಪ್ರವಾಹ ಆಗ್ಲಿಕ್ಕೆ ಆರಂಭ ಆಗುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ಸ್ವರೂಪದಿಂದ ಇನ್ನೊಂದು ಸ್ವರೂಪಕ್ಕೆ ಚೇಂಜ್ ಆಗ್ಲಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ. ಇಲ್ಲಿ ಮೊದಲು ಒಂದ್ ಕಡೆ ಕೂತ್ಕೊಂಡು ನೀವೇನು ಸಾಧನೆಯನ್ನ ಮಾಡ್ತೀರಾ, ಮುಂದೆ ಕರ್ಮ ಮಾಡ್ತಾ 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 ಇದ್ದಾಗ ಏನಾಗ್ಬೇಕು? ಟಕ್ ಅಂತ ಆ ಸ್ವರೂಪದಲ್ಲಿ ನೀವೇನಾಗ್ಬೇಕಾಗ್ತದೆ? ಚೇಂಜ್ ಮಾಡಬೇಕಾಗ್ತದೆ. ಆರಂಭದಲ್ಲಿ ಸೇವಾ ಕೇಂದ್ರಗಳಲ್ಲಾಗ್ಲಿ ಅಥವಾ ಈ ಒಂದು ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ಯೋಗ ಮಾಡ್ಲಿಕ್ಕೆ ನಿಮಿತ್ತ ಮಾಡ್ತಾರೆ. ಮುಂದೆ ತರಕಾರಿ ಮಾರ್ಕೆಟಿಗೆ ಹೋಗಿರ್ತೀರ, ಟಕ್ ಅಂತ ನಿಮ್ಮ ಮನಸ್ಸು ಏನಾಗ್ಬಿಡ್ತದೆ? ಕನೆಕ್ಟ್. ಶಾಂತ ಆಗ್ಬಿಡ್ತದೆ. ಅವಾಗ ನಿಮ್ಮ ಎದುರುಗಡೆ ಯಾರು ಕುಂತಿರೋದಿಲ್ಲ, ನೀವು ಸ್ಟೇಜ್ ಮೇಲೆ ಇರೋದಿಲ್ಲ, ವೈಟ್ ಬಟ್ಟೆನೂ ಇರೋದಿಲ್ಲ, ಕಲರ್ ಡ್ರೆಸ್ ಇರ್ಬೋದು, ಹೆಂಗೆ ಬೇಕಾದ್ರೂ ಇರ್ಬೋದು, ಜೋರಾಗಿ ದೋ ಅಂತ ಮಳೆನೂ ಬರ್ತಾ ಇರ್ಬೋದು, ಆದ್ರೆ ನಿಮ್ಮ ಮನಸ್ಸು ಏನಾಗ್ಬಿಡ್ತದೆ? ಶಾಂತ. ಯಾಕಂದ್ರೆ ಅಲ್ಲಿ ಸರೌಂಡಿಂಗ್ ಅಲ್ಲಿ ಇರುವಂತ ಅಥವಾ ವಿಶ್ವದಲ್ಲಿ ಯಾವುದೋ ಒಂದು ಆತ್ಮಗಳಿಗೆ ಬಾಬಾ ಸಹಯೋಗ ಕೊಡ್ಲಿಕ್ಕೆ ಏನ್ ಮಾಡ್ತಾ ಇರ್ತಾರೆ? ನಿಮ್ಮನ್ನ ಉಪಯೋಗ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಯಾವುದೇ ಕರ್ಮದ ನಡುವೆನೂ ಕೂಡ ಬಾಬಾ ಎಷ್ಟೊತ್ತು ಇಷ್ಟಪಡ್ತಾರೋ ಅಷ್ಟೊತ್ತು ಆ ಸ್ವರೂಪದಲ್ಲಿ ಸಿದ್ಧರಾಗ್ಲಿಕ್ಕೆ ನಾವೇನಾಗಿರ್ಬೇಕು? ರೆಡಿ ಆಗಿರ್ಬೇಕು. ಯಾವುದೋ ಒಂದು ಲೌಕಿಕ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೇನೆ ಅಂತ ತಿಳ್ಕೊಳ್ಳಿ, ಅವಾಗ ಅಲ್ಲಿ ಯಾರ್ದು ಬಿಕೆಗಳದ್ದು ಫೋನ್ ಬಂತು, ತಕ್ಷಣದಲ್ಲಿ ನಾನೇನಾಗ್ಬೇಕು? ಅವರು ಅದನ್ನ ಅಟೆಂಡ್ ಮಾಡ್ಬೇಕಲ್ವಾ? ಮಾಡ್ಬೇಕು. ಅವಾಗ ನಾವು ತಕ್ಷಣದಲ್ಲಿ ಏನಾಗ್ಬೇಕು? ಬಿಕೆ ಆಗ್ಬೇಕು ತಾನೆ? ಆಗ್ಬೇಕು. ಫೋನ್ ಮುಗೀತು, ಮತ್ತೆ ವಾಪಸ್ ಲೌಕಿಕ ಕಾರ್ಯಕ್ರಮದಲ್ಲಿ ನಾವೇನಾಗ್ಬಿಡ್ತೀವಿ? ನಿಜ. ಬ್ಯೂಸಿ ಆಗ್ಬಿಡ್ತೀವಿ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಆ ಸ್ವರೂಪವನ್ನ ನಿಮ್ಮದನ್ನಾಗಿ ಹೇಗೆ ಎಷ್ಟು ಮಾಡ್ಕೊಂಡಿದ್ದೀರಾ? ಅದ್ರ ಸ್ಥಿತರಾಗ್ಲಿಕ್ಕೆ ನಿಮ್ಗೆ ಎಷ್ಟು ಹೊತ್ತು ಬೇಕಾಗ್ತದೆ? ಸ್ಥಿತರಾದ ಮೇಲೆ ಎಷ್ಟು ಸಮಯ ಆ ಸ್ಥಿತಿಯಲ್ಲೇ ನೀವಿರ್ಲಿಕ್ಕೆ ಸಾಧ್ಯವಾಗತ್ತೆ ಹೇಳೋದನ್ನ ಚೆಕಿಂಗ್ ಯಾರು ಮಾಡ್ಕೊಳ್ಬೇಕು? ನಾನು ಇಲ್ಲಿ ಪೂಜ್ಯ ಸ್ವರೂಪ ಅಂತಂದ್ರೆ ಆತ್ಮೀಯರೇ, ನಿಮ್ಮನ್ನ ಭಗವಂತ ಒಂದು ಸಾಧನವಾಗಿ ಉಪಯೋಗ ಮಾಡಿಕೊಂಡಾಗ ಗೊತ್ತಿರ್ಲಿ, ಇದು ಸಂಪೂರ್ಣವಾಗಿ ಯೋಗದ ಸ್ಟೇಜ್. ಇದೇನ್ ಹೇಳಿ? ಯೋಗದ ಸ್ಟೇಜು. ಇದು ಮಾತುಕತೆ ಇಲ್ಲ. ಮನಸ್ಸನ್ನ ನೀವು ಕೊಟ್ಟಿದ್ದೀರಿ, ಬಾಬಾ ಶಕ್ತಿಯನ್ನು ಅವರಿಗೆ ಕೊಟ್ಟಿದ್ದಾರೆ, ಆದ್ರೆ ಆ ಒಂದು ಮೂರ್ತಿ ಸಾಧನವಾಗಿರ್ತದೆ ಹೊರತು ಯಾವ ಉದ್ದೇಶ, ಯಾವ ಕಾರಣ, ಏನು ಕೊಡ್ತಿದ್ದಾರೆ ಅಂತ ಬಿಟ್ಟು ಆ ಮೂರ್ತಿಗೆ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಅನುಭವ ಯಾರಿಗಾಗ್ತಾ ಇರ್ತದೆ? ಮೂರ್ತಿಗೆ ಆಗ್ತಾ ಇರ್ತದೆ. ಆವಾಗ ಮನಸ್ಸಿನಿಂದ ಅವ್ರೇನ್ ಥ್ಯಾಂಕ್ ಯು ಹೇಳ್ತಾರೋ ಅದೇನೇ ಯಾವುದು? ಪೂಜ್ಯತನ. ಯಾವ್ದೇಳಿ? ಪೂಜ್ಯತನ. ಅಂತ ನಿಮ್ಗೆ ಹಾರ ಹಾಕ್ಬೇಕಾ? ಗುಲಾಬಿ ಹೂ ಕೊಡ್ಬೇಕು? ಬೇಡ. ಏನು ಬೇಡ. ಪೇಟ ಹಾಕ್ಬೇಕಾ? ಮೈಸೂರು ಪೇಟ? ಇಲ್ಲ. ಕೈಯಲ್ಲಿ ಹಣ್ಣು ಕೊಡ್ಬೇಕಾ? ಇಲ್ಲ. ನಿಜವಾದ ಪೂಜ್ಯತನ ಯಾವುದು? ಅನುಭವ. ಎದುರುಗಡೆ ಇರುವಂತ ಆತ್ಮಗಳು ಈಶ್ವರ ಶಕ್ತಿನ ಪಡ್ಕೊಂಡು ಹೃದಯದಿಂದ ಥ್ಯಾಂಕ್ ಯು ಅಂತ ಹೇಳ್ತಾರಲ್ಲ, ದಟ್ ಈಸ್ ಪೂಜ್ಯತನ. ಅರ್ಥ ಆಯ್ತಾ? ಅದು ನಿಮ್ಮ ಎದುರುಗಡೆಗೆ ಶಬ್ದದ ಮೂಲಕ ಹೇಳಲೇಬೇಕಾದಂತ ಅನಿವಾರ್ಯತೆ ಇಲ್ಲ. ಅದು ಅವರ ಕಣ್ಣಿನ ಭಾಷೆಯಲ್ಲಿ, ಆ ವಾತಾವರಣದಲ್ಲಿ ಆ ಶಕ್ತಿ ಪ್ರವಾಹ ಆದಾಗಲೇ ಆ ಭಾಷೆ ನಿಮ್ಗೆ ಏನಾಗ್ತದೆ?
ಗೊತ್ತಾಗ್ತದೆ. ಅರ್ಥ ಆಗತ್ತೆ. ಆರಂಭದಲ್ಲಿ ನಾವು ಆ ಸ್ಟೇಜಲ್ಲಿ ಹೋದಾಗ ಏನಾಗ್ತದೆ, ಎದುರುಗಡೆ ಹೇಳ್ತಾ ಇರ್ತಾರೆ. ಯಾಕಂದ್ರೆ ನನ್ನ ಜೀವನದಲ್ಲೂ ಕೂಡ ಆರಂಭದಲ್ಲಿ ಆ ಸ್ಟೇಜಲ್ಲಿ ಹೋದಾಗ ತುಂಬಾ ಜನ ಆತ್ಮಗಳು ಹೇಳ್ತಾ ಇದ್ರು, ಏನಂತ, ಶಕ್ತಿ ಅನುಭವ ಆಯ್ತು, ಸಾಕ್ಷಾತ್ಕಾರ ಆಯ್ತು. ಇವಾಗ ಯಾರು ಹೇಳೋದೇ ಇಲ್ಲ, ಕೇಳಲಿಕ್ಕೆ ನನಗೆ ಆಸಕ್ತಿನೂ ಇಲ್ಲ. ಇಲ್ಲ. ಆ ಸ್ಟೇಜ್ ಬಂದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತದೆ, ಏನಂತ, ಬಾಬಾ ಈ ಕಾರ್ಯಕ್ಕೆ ಈ ರೀತಿ ಬಾಬಾ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಗೊತ್ತಾಗ್ಬೇಕು ಆ ಸ್ಟೇಜಲ್ಲಿ ನಾವಿದ್ದೀವಿ. ಅದಕ್ಕಾಗಿ ಬಾಬಾ ಕೆಲವೊಬ್ಬರ ಮೂಲಕ ಏನ್ ಮಾಡ್ತಾರೆ, ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಹಾಗಂತ ನಾವ್ ಹೋಗ್ಬಿಟ್ಟು ಅವ್ರ ಹತ್ರ ಕೇಳಬಾರ್ದು. ಏನಂತ, ಯೋಗ ಮಾಡಿದಾಗ ನಿಮ್ಗೆ ಏನ್ ಅನಿಸ್ತರಿ, ಬಣ್ಣ ಕಂಡಿದ್ಯಾ, ಸಾಕ್ಷಾತ್ಕಾರ ಆಗಿದ್ಯಾ ಅಂತ ನಾವೇನ್ ಮಾಡ್ಬಾರ್ದು. ಕೇಳಾಗಿದೆ. ನಾವ್ ಕೇಳಿದ್ರೆ ಆಗದಿದ್ರು ಕೂಡ ಅವ್ರು ಆಗಿದೆ ಅಂತ ಹೇಳ್ತಾರೆ. ಹೌದು. ಅವ್ರಾಗಿ ಅವ್ರು ಬಂದು ಹೇಳ್ಬೇಕೇ ಹೊರತು ನಾವಾಗ್ಬಿಟ್ಟು ಏನ್ ಮಾಡ್ಬಾರ್ದು, ಅವ್ರ ಹತ್ರ ಕೇಳಬಾರದು. ಅವರಿಂದ ರಿಪೋರ್ಟ್ ಬರ್ಬೇಕಾಗ್ತದೆ. ಆರಂಭದಲ್ಲಿ ಶಬ್ದಗಳ ಮೂಲಕ ಬರ್ತದೆ, ಆಮೇಲೆ ಮನಸ್ಸಿನಿಂದ ಬರಬೇಕಾಗ್ತದೆ. ಈಗ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ನನ್ನನ್ನ ಬಾಬಾ ಆ ಲೆವೆಲ್ ರೆಡಿ ಮಾಡಿದಾರ, ಅಥವಾ ಅಷ್ಟು ಸಮಯ ಮನಬುದ್ಧಿಯನ್ನ ಬಾಬನ ಹತ್ರ ಕೊಟ್ಬಿಟ್ಟು ಅಷ್ಟು ಪರಿಶುದ್ಧ ನಾನು ಆಗಿದ್ದೇನಾ, ದಿನದಲ್ಲಿ ಎಷ್ಟು ಸಮಯ ನಾನು ಆ ಸ್ಥಿತಿಯಲ್ಲಿ ಇರ್ತೇನೆ, ಇರಬಲ್ಲೆ. ಒಂದು ವೇಳೆ ಆ ಸ್ಥಿತಿ ನಿಮ್ದಿದ್ರೆ ಅಥವಾ ನಿಮ್ಗೆ ನಿದ್ರೆ ಬರುತ್ತಾ? ಬರೋದಿಲ್ಲ. ಕಂಟಿನ್ಯೂಸ್ ಆಗಿ ಎದುರುಗಡೆ 100 ಜನ ಭಕ್ತರಿದ್ರೆ ಮೂರ್ತಿಗೆ ನಿದ್ರೆ ಬರುತ್ತಾ, ಬ್ರಾಹ್ಮಣಿಗೆ ನಿದ್ರೆ ಬರುತ್ತಾ? ಯಾರಿಗೆ ಬರ್ತದೆ? ನಿದ್ರೆ ಬರೋದಿಲ್ಲ ತಾನೆ. ನಿದ್ರೆ ಬರ್ತಾ ಇದೆ ಅಂತಂದ್ರೆ ನಿಮ್ಮನ್ನ ಬಾಬಾ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಮುಖ್ಯವಾಗಿ ಆರ್ತಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಂಕಲ್ಪವನ್ನ ಮಾಡ್ಬಿಟ್ಟು ಮನಸ್ಸನ್ನು ಬಾಬನ ಕೈಯಲ್ಲಿ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಆ ಕ್ಲಾಸ್ ರೂಮಿಗೆ ಹೋಗಿ ಕುತ್ಕೊಂಡಿರ್ತಾನೆ, ನಿಮ್ಗೆ ಪಾಠ ಸಿಗ್ತದೆ. ಆ ಹೌದು. ಕ್ಲಾಸಿಗೆ ಹೋಗಿ ಕುತ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಪಾಠ ಎಲ್ಲಿಂದ ಸಿಗತ್ತೆ? ಸಿಗೋದಿಲ್ಲ. ಅದಕ್ಕಾಗಿ ಬಾಬಾನ ಪ್ರಶ್ನೆ, ತಕ್ಷಣದಲ್ಲಿ ಯೋಗ ಕುತ್ಕೊಂಡ ತಕ್ಷಣದಲ್ಲಿ ನಾವೇನಾಗ್ಬೇಕು? ಪೂಜ್ಯ ಸ್ವರೂಪರು ಆಗ್ತಾ ಇದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್. ಓಕೆ ಓಕೆ. ಪೂಜ್ಯ ಸ್ವರೂಪ ಗೊತ್ತಾಯ್ತಾ? ಇದರಲ್ಲಿ ಒಂದು ಡೌಟ್ ಇದೆಯಾ? ಪೂಜ್ಯ ಸ್ವರೂಪದಲ್ಲಿ ಯಾರ್ಯಾರು ಇರ್ತಾರೆ? ಮೂರ್ತಿ ಹಾ, ಮೂರ್ತಿ, ಬ್ರಾಹ್ಮಣ, ಬ್ರಾಹ್ಮಣ, ಭಕ್ತರು. ಭಕ್ತರು. ಓಕೆ. ಕೆಲವೊಂದ್ಸಲ ಆದ್ಮೇಲೆ ಮೂರ್ತಿ ಮತ್ತು ಭಕ್ತರು ಮಾತ್ರ ಇರ್ತಾರೆ, ಅಲ್ಲಿ ಬ್ರಾಹ್ಮಣರು ಇರೋದಿಲ್ಲ. ಯಾವಾಗ ಬ್ರಹ್ಮ ಯಾವಾಗ? ಬಾಬಾ ಭಕ್ತರು. ಉದಾಹರಣೆ ಕೊಡಿ, ಸ್ಥೂಲವಾದ ಉದಾಹರಣೆ. ಯಾಕೆಂದ್ರೆ ಭಕ್ತರು ಮನೋಕಾಮನೆಗಳನ್ನ ಡೈರೆಕ್ಟ್ ಮೂರ್ತಿಗೆ ಹೇಳ್ತಾರಲ್ಲ, ಅವಾಗ ಬ್ರಾಹ್ಮಣರ ಅವಶ್ಯಕತೆ ಇರೋದಿಲ್ಲ. ಆ ಪೂಜ್ಯ ಸ್ವರೂಪದಲ್ಲೂ ಕೂಡ ನೋಡಿ ಸ್ಟೇಜಸ್ ಇದೆ. ಏನ್ ಗೊತ್ತಾ? ಆರಂಭದ ಹಂತದ ಪೂಜ್ಯ ಸ್ವರೂಪ ಅಂತಂದ್ರೆ ಆವಾಗ ಅಲ್ಲಿ ಬ್ರಾಹ್ಮಣ ಎದುರುಗಡೆಗೆ ಇದ್ದು ಬಿಟ್ಟು ಪೂಜೆ ಮಾಡುದು ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ, ಮಾಡ್ತಾ ಇರ್ತಾರೆ. ಆರಂಭದ ಹಂತದಲ್ಲಿ ಆ ರೂಮ್ ನಲ್ಲಿ ಬ್ರಾಹ್ಮಣನೂ ಇರ್ತಾರೆ, ಮೂರ್ತಿನೂ ಇರ್ತಾರೆ, ಎದುರುಗಡೆಗೆ ಯಾರು ಇರ್ತಾರೆ? ಮೂರ್ತಿ ಇರ್ತಾರೆ. ಓಕೆ. ಈಗ ನಿಮ್ಗೆ ಪ್ರಶ್ನೆ, ನನಗೆ ಅನುಭವ ಇಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತಿದ್ರೆ ನಿಮಗೆ ನಾನು ಕೇಳ್ತಿದ್ದೇನೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ ಅವರು ದರ್ಶನ ಕೊಡಬೇಕಾದ್ರೆ ಅಲ್ಲಿ ಬ್ರಾಹ್ಮಣರು ಇರ್ತಾರೋ ಇರಲ್ವೋ ಒಳಗಡೆಗೆ? ನನಗೆ ಗೊತ್ತಿಲ್ಲ, ನಾನು ನಿಮ್ಗೆ ಕೇಳ್ತಾರ. ಇರ್ತಾರಣ್ಣ, ಅದು ಸೈಡಲ್ಲಿ ಆ ಸೈಡಲ್ಲಿ ಇರ್ತಾರೆ. ಅವಾಗ ಪೂಜೆ ಮಾಡ್ತಾ ಇರ್ತಾರ ಮೂರ್ತಿಗೆ? ಇರ್ತಾರಣ ಪೂಜೆ ಮಾಡಿ ಇರ್ತಾರೆ. ಪೂಜೆ ಮಾಡೋದಿಲ್ಲ ತಾನೆ. ಮಾಡ ಆ ಸಮಯದಲ್ಲಿ ದರ್ಶನ ಮಾಡ್ಬೇಕಾದ್ರೆ ಅವ್ರು ಅಡ್ಡ ಬಂದ್ರೆ ಏನ್ ಮಾಡ್ತಾರೆ? ಬ್ರಾಹ್ಮಣಿಗೆ ಬೈತಾರ ಬೈಯಲ್ವೋ? ಬೈತಾರೆ. ಬೈತಾರೆ. ಹಾಗಂತ ಅವರಿಗೆ ಪೂಜೆ ಮಾಡುವಂತ ಸಮಯನೇ ಬೇರೆ. ತೆಂಗಿನಕಾಯಿ ಹೊಡಿತಾರೆ, ಅಲ್ಲಿ ಅವ್ರ ಎದುರುಗಡೆ ಹೊಡೆಯೋದಿಲ್ಲ. ತೆಂಗಿನಕಾಯಿ ಹೊಡೆಯಲಿಕ್ಕೆ ಜಗನೇ ಬೇರೆ, ಹೌದು. ಉತ್ಸವ ಮೂರ್ತಿನೇ ಬೇರೆ, ದರ್ಶನ ಮೂರ್ತಿನೇ ಬೇರೆ. ಆವಾಗ ಅವರು ಎಷ್ಟು ಯೋಗ್ಯರಾದಾಗ ಅಲ್ಲಿ ದರ್ಶನ ಮಾತ್ರ ನಡೀತಾ ಇರ್ತದೆ. ಸಾವಿರಾರು ಜನ ಏನಾಗ್ತಾರೆ, ಫ್ಲೋ ಆಗ್ತಾ ಇರ್ತಾರೆ. ಕಾರಣ ಅಷ್ಟು ವರ್ಷದಿಂದ ನಿರಂತರವಾಗಿ ಆ ಆತ್ಮ ಸಾಧನೆ ಮಾಡಿರುವಂತ ಕಾರಣದಿಂದ ಆ ಪೋಸ್ಟ್ ಅವ್ರದ್ದು ಏನಾಗ್ತದೆ, ಸಿಗ್ತಾವ. ಬರ್ತದೆ. ಇಲ್ಲ ಅಂತಂದ್ರೆ ಆ ಪೋಸ್ಟ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಬ್ರಾಹ್ಮಣ ಪ್ರತಿಯೊಬ್ಬರದು ತಗೊಂಡೋಗ್ಬಿಟ್ಟು ಹೂವನ್ನ ಹಾಕಿ ಕುಂಕುಮವನ್ನ ಹಚ್ಚು ಏನ್ ಮಾಡ್ಬೇಕಾಗ್ತದೆ? ಆರತಿ ಎತ್ತಬೇಕಾಗ್ತದೆ. ಅದೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನಾಗ್ತದೆ, ಮುಂದೆ ಹೋಗ್ತಾ ಇದ್ದಾಗ ತಿರುಪತಿ ತಿಮ್ಮಪ್ಪನಿಗೆ ಕುತ್ಕೊಳ್ಳಿಕ್ಕೂ ಕೂಡ ಬಿಟ್ಟಿಲ್ಲ. ಏನ್ ಮಾಡಿದಾರೆ? ನಿಲ್ಸಿ ಬಿಟ್ಟಿದ್ದಾರೆ. ಬೆಳಗಿನ ಸಾಯಂಕಾಲದವರೆಗೆ ಏನ್ ಮಾಡ್ಬೇಕು ಅವರು? ನಿಂತು ದರ್ಶನ ಕೊಡೋದಷ್ಟೇ ಕೆಲಸ. ಯಾಕೆ ಹೇಳಿ? ಅದಕ್ಕಾಗಿ ನೋಡಿ ತಿರುಪತಿ ತಿಮ್ಮಪ್ಪನಿಗೆ ಇಷ್ಟು ದೊಡ್ಡ ನಾಮವನ್ನ ಹಾಕಿದ್ದಾರೆ. ಯಾಕೆ? ಮನ ಬುದ್ಧಿ ಸಂಸ್ಕಾರ 3 ಕರ್ಮೆಯಿಂದ ಎಲ್ಲಿದೆ? ಪರಮಾತ್ಮನ ಜೊತೆಗೆ ಅವನ ಮುಖನೇ ಕಾಣ್ತಾ ಇಲ್ಲ, ಭಗವಂತನ ಸಾಕ್ಷಾತ್ಕಾರ ಆಗ್ತಾ ಇದೆ. ಮತ್ತೆ ಭಕ್ತರು ತಂದು ಕೊಟ್ಟಿರುವಂತ ಕಿರೀಟ ವಜ್ರ ವೈಡೂರ್ಯಗಳು ಏನಾಗ್ಬಿಟ್ಟಿದಾವೆ? ತುಂಬಿ
ತುಂಬಿ ತೊಳಗ್ತಾರೆ. ತುಳುಕ್ತಾ ಇದ್ದಾವೆ. ಪ್ರಸಾದ ಹೌದು. ಬೇರೆ ಕಡೆ ಸಿಗ್ತಾ ಇದೆ, ಊಟ ಬೇರೆ ಕಡೆ ಸಿಗ್ತಾ ಇದೆ, ತೆಂಗಿನಕಾಯಿ ಬೇರೆ ಕಡೆ ಹೊಡಿತಾ ಇದ್ದಾರೆ. ಇವ್ರ ಕೆಲಸ ಏನು? ಏನು ದರ್ಶನ ಕೊಡೋದಷ್ಟೇ. ಅದು ಸೆಕೆಂಡಿನ ದರ್ಶನ. ಹೌದು. ಹಾಗೆ ಇಲ್ಲೂನು ಕೂಡ ಬಾಬಾ ಹೇಳ್ತಾರೆ, ಹಾಗೆ ನೀವೇನಾಗ್ಬೇಕು, ಮುಂದೆ ಯೋಗ್ಯರಾಗ್ತಾ ಆಗ್ತಾ ಆಗ್ತಾ ಹೋದಾಗ ಮುಂದಿನ ದಿನಗಳಲ್ಲಿ ಸಾಕ್ಷಾತ್ಕಾರ ಮೂರ್ತಿ ಆಗ್ಲಿಕ್ಕೆ ನೀವು ಈಗಲಿಂದಲೇ ರೆಡಿ ಆಗ್ಬೇಕು. ಬೇಕಾಗ್ತದೆ. ಮುಂದೆ ನಿಮ್ಮ ಎದುರುಗಡೆ ಸಾವಿರಾರು ಲಕ್ಷಾಂತರ ಜನರು ಬರ್ತಾರೆ. ಅದಕ್ಕೆ ಫೌಂಡೇಶನ್ ಈಗಿನಿಂದನೇ ಏನಾಗ್ಬೇಕು, ಆರಂಭ ಆಗ್ಬೇಕು. ಹಾಗಂತ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಸ್ಟಾರ್ಟ್ ಆದಾಗ ಈ ಸ್ಟೇಜ್ ಇತ್ತ? ಇಲ್ಲ. ಇಲ್ಲ. ಇಷ್ಟು ವರ್ಷದ ನಂತರ ತಾನೇ ಆ ಸ್ಟೇಜ್ ಬಂದಿದೆ. ಹೌದು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವೇನ್ ಮಾಡ್ತಾ ಹೋಗ್ಬೇಕು, ಸೂಕ್ಷ್ಮವಾಗಿ ಇದನ್ನ ನಾವು ಚೆಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಸ್ಟೇಜ್. ಓಕೆ, ಆ ರೀತಿ ಆಗ್ಲಿಕ್ಕೆ ಆಧಾರ ಯಾವುದು? ಎಷ್ಟು ಆತ್ಮ ಪಾವನ ಆಗ್ತಾ ಹೋಗುತ್ತೋ ಅಷ್ಟೇನಾಗ್ತಾ ಹೋಗ್ತದೆ, ಆ ಸ್ಟೇಜ್ ನಮ್ಮಲ್ಲಿ ಬರ್ತಾ ಹೋಗ್ತದೆ. ಅದರ ಪರಿಣಾಮ ನಮಗೂ ಗೊತ್ತಾಗತ್ತೆ, ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಈಗ ಪೂಜ್ಯ ಸ್ವರೂಪ ಸ್ಥೂಲವಾಗಿ ಮಾಡ್ಬೇಕು, ಸೂಕ್ಷ್ಮವಾಗಿ ಮಾಡ್ಬೇಕು. ಮಾಡಬೇಕು ಅಂತಂದ್ರೆ ಅವರಿಗೆ ಏನಾದ್ರೂ ಹೋಗಿ ನಿಮ್ಮಿಂದ ಏನಾಗಿರ್ಬೇಕು, ತಲುಪಿರಬೇಕು. ಅವ್ರಿಗೆ ತಲುಪಬೇಕು ಅಂತಂದ್ರೆ ಅಷ್ಟು ಸ್ವಚ್ಛ ಮನಬುದ್ಧಿಯನ್ನ ಅಷ್ಟು ಸಮಯ ನೀವು ಭಗವಂತನಿಗೆ ಸಮರ್ಪಣೆ ಮಾಡಿರ್ಬೇಕಾಗ್ತದೆ. ಓಕೆ, ಅದಕ್ಕಾಗಿ ಯೋಗವನ್ನು ನಾವು ಮಾಡಬೇಕಾಗ್ತದೆ. ಈಗ ಚೆಕ್ ಮಾಡ್ಕೊಳ್ಳಿ, ಅಮೃತ ವೇಳೆಯ ಯೋಗ, ರೋಮಾಶಾಮ ಯೋಗ, ಗಂಟೆ ಗಟ್ಟಲೆ ನಾವೇನ್ ಕುತ್ಕೊಳ್ತೀವಿ, ಆವಾಗ ನಿಮ್ಮ ಮನಸ್ಸು ಏನು ಆಗ್ತಾ ಇರ್ತದೆ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸೆಂಟರ್ ನಲ್ಲಿ ನಮ್ಗೆ ಯೋಗ ಮಾಡ್ಲಿಕ್ಕೆ ಬಿಡೋದಿಲ್ಲ, ಅವ್ರಿಗೆ ಕೊಡ್ತಾರೆ ಇವ್ರಿಗೆ ಕೊಡ್ತಾರೆ ಅಂತ. ಯಾಕೆ ಕೊಡ್ತಾರೆ ಅಂತಂದ್ರೆ ಅವ್ರು ಯೋಗ್ಯರಾದ್ರೆ ಮಾತ್ರ ಬಾಬಾ ಕೊಡಿಸ್ತಾರೆ ಹೊರತು ಯೋಗ್ಯರಾಗಿಲ್ಲ ಅಂತಂದ್ರೆ ಬಾಬಾ ಅವರಿಗೆ ಕೊಡಿಸೋದಿಲ್ಲ. ನಂಗೆ ಆ ಅವಕಾಶ ಸಿಗಲಿಲ್ಲ ಅಂತಂದ್ರೆ ನಾನು ಅದಕ್ಕೆ ಇನ್ನು ಯೋಗ್ಯ ಆಗಿಲ್ಲ, ಇವಾಗ ಯೋಗ್ಯ ಆಗ್ಬೇಕಾಗತ್ತೆ. ಓಕೆ, ಸರಿ. ನೆಕ್ಸ್ಟ್ ಪೂಜ್ಯ ಸ್ವರೂಪ ಆದ್ಮೇಲೆ ನೆಕ್ಸ್ಟ್ ಯಾವುದು? ದೇವತಾ ಸ್ವರೂಪ. ದೇವತಾ ಅಂತಂದ್ರೇನು? ದೇವತಾ ಅಂತಂದ್ರೇನು? ಕೊಡೋದು, ಕೊಡೋದಷ್ಟೇ ಕೆಲಸ. ಏನ್ ಕೊಡ್ತೀರಿ? ಸುಖ ಶಾಂತಿ. ಯಾರಿಗೆ? ವಿಶ್ವಕ್ಕೆ. ಯಾರಿಗೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಅವಾಗ ನೋಡಿ, ಅವಾಗ ಏನ್ ಹೇಳಿದ್ರು ಬಾಬಾ, ಪೂಜ್ಯ ಸ್ವರೂಪದಲ್ಲಿ ನಿಮ್ಮೆದ ಕಡೆಗೆ ಯಾರು ಇರ್ತಾರೆ? ಭಕ್ತರು ಇರ್ತಾರೆ. ಇಲ್ಲಿ ನಿಮ್ಮೆದ ಕಡೆಗೆ ಯಾರು ಇರುದಿಲ್ಲ. ಅಂದ್ರೆ ನೀವು ಒಬ್ಬರೇ ಕೂತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಕೂತ್ಕೊಂಡಿದ್ದೀರಾ, ಗೃಹಸ್ಥಾಶ್ರಮದಲ್ಲಿ ಇದ್ದೀರಾ, ಒಬ್ಬರಿದ್ದೀರಾ, ಇದ್ರ ಕಡೆ ಯಾರು ಇಲ್ಲ. ಅವಾಗ ಶಕ್ತಿ ಏನಾಗ್ತದೆ, ಫ್ಲೋ ಆಗ್ತಾ ಇದೆ. ಓಕೆ, ಪಂಚತತ್ವಗಳಿಗಿರಬಹುದು. ಇವಾಗ ಅಲ್ಲಿ ಏನಾಗ್ತದೆ, ಪೂಜ್ಯ ಸ್ವರೂಪದಲ್ಲಿ ಹೆಚ್ಚಿನ ರೂಪದಲ್ಲಿ ಭಕ್ತರ ಇಷ್ಟ, ಬ್ರಾಹ್ಮಣರ ಇಷ್ಟಗಳು ಪೂರ್ಣವಾಗ್ತವೆ. ಅದೇ ದೇವತಾ ಸ್ವರೂಪದಲ್ಲಿ ಪಂಚತತ್ವಗಳ ಸಹಿತ, ಜಡ ವಸ್ತುಗಳ ಸಹಿತ, ವಾತಾವರಣ ವಾಯುಮಂಡಲ ಸಹಿತ, ಪ್ರಪಂಚ ಜಗತ್ತು ಸಹಿತ ಸರ್ವ ಆತ್ಮರಿಗೂ ಕೂಡ ಏನಾಗ್ತದೆ, ಭಗವಂತನ ಶಕ್ತಿ ಇಂಥವರಿಗೆ ಈ ಕಾರಣಕ್ಕೆ ಈ ಉದ್ದೇಶಕ್ಕೆ ಅಂತ ಅಲ್ಲಿ ಇರೋದಿಲ್ಲ. ಅದಕ್ಕೆ ಏನ್ ಹೇಳ್ತಾರೆ, ವಿಶ್ವ ಕಲ್ಯಾಣಕಾರಿ ಸ್ಟೇಜ್. ಅದ್ರಲ್ಲಿ ಏನಾಗಿದೆ, ನಿಮ್ಮ ಮೂಲಕ ಯಾರಿಗೆ ಹೋಗ್ತಾ ಇದೆ? ಸರ್ವರಿಗೂ ಕೂಡ ಹೋಗ್ತಾ ಇದೆ. ಅವಾಗ ನೀವೇನಾಗಿದ್ದೀರಿ? ದೇವತಾ. ಯಾರಿಗೆ? ಸರ್ವರಿಗೂ. ಕೊಡೋದು, ತೆಗೆದುಕೊಳ್ಳೋದಲ್ಲ. ದುಡ್ಡು ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಗಾಯನ ಬೇಕು. ಆ ಸ್ಟೇಜ್ ಅಲ್ಲಿ ಎದುರುಗಡೆಯವರು ಹೊಗಳಬೇಕು, ಕ್ಲಾಸ್ ಚೆನ್ನಾಗಿದೆ ಅಂತ ಹೇಳಬೇಕು, ಯೋಗ ಚೆನ್ನಾಗಿದೆ ಅಂತ ಹೇಳಬೇಕು. ಈ ಇಚ್ಛೆನೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರೋದಿಲ್ಲ. ಪ್ರಪಂಚದಿಂದ ಯಾವುದೇ ವ್ಯಕ್ತಿಯಿಂದ ಕರ್ಮದ ಫಲ ಹಿಂಗಿದೆ, ಹಿಂಗಾಗಿದೆ ಅಂತ ಅವರ ಬಾಯಿಂದ ಬರಬೇಕು ಹೇಳುವಂತ ಇಚ್ಛೆನೂ ಕೂಡ ನಿಮ್ಮ ಮನಸ್ಸಲ್ಲಿ ಬರಕೂಡದು. ಈ ಕೊಡೋದಲ್ಲೇ ನಿಮ್ಗೆ ಏನಾಗಿರ್ಬೇಕು, ಅಷ್ಟು ಖುಷಿ ಬೇಕು. ಆ ಸ್ಟೇಜಿಗೆ ಏನಂತ ದೇವತಾ. ಅಂದ್ರೆ ನಿಮ್ಮ ಎದುರುಗಡೆ ಆತ್ಮಗಳಿದ್ರೂ ಕೂಡ, ಅಂದ್ರೆ ಈಗ ನೀವು ಎದುರುಗಡೆ ಕುಂತಿದ್ದೀರ ಅಂತ ತಿಳ್ಕೊಳ್ಳಿ. ಓಕೆ, ಆರಂಭದಲ್ಲಿ ಕುತ್ಕೊಂಡಿದ್ದೀರಿ. ಮೊದಲು ಏನಾಗ್ತದೆ, ಪರಿಸ್ಥಿತಿ ಆಗ್ತೀರಾ, ಆಮೇಲೆ ಜ್ಞಾನವನ್ನ ಹೇಳ್ತೀರಾ, ಆಮೇಲೆ ಅಷ್ಟೇ ತುಂಬಾ ಸಮಯದವರೆಗೆ ಮನಸ್ಸನ್ನ ಬಾಬನ ಹತ್ರ ಇಟ್ಟು ಏನಾಗ್ತದೆ, ನೀವು ಪೂಜ್ಯ ಸ್ವರೂಪರಾಗ್ತೀರಾ. ಅವಾಗ ನಿಮ್ ಗಮನ ಎಲ್ಲಿರ್ತದೆ? ಎದುರುಗಡೆ ಇರುವಂತ ಆತ್ಮಗಳಿಗೆ ದೃಷ್ಟಿ ಕೊಡೋದ ಕಡೆಗೆ ಇರ್ತದೆ. ಅದೇ ಹಾಗೆ ಮನಸ್ಸನ್ನ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹೊತ್ತು ಬಾಬನ ಹತ್ರ ಇಟ್ಟಾಗ ನೆಕ್ಸ್ಟ್ ಅದು ಯಾವ್ದ ಕನ್ವರ್ಟ್ ಆಗ್ತದೆ? ದೇವತಾ ಸ್ವರೂಪಕ್ಕೆ. ಆವಾಗ ಎದುರುಗಡೆಗಿರುವಂತ ಆತ್ಮಗಳು, ಶರೀರ, ನೀವು ಕೂತ್ಕೊಂಡಿರೋ ಸ್ಥಳ, ಇದು ಯಾವುದು ನಿಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಅದರ ಕಡೆ ಗಮನನೂ ಕೂಡ
ಇರೋದಿಲ್ಲ. ನಿಮ್ಮ ಗಮನ ಸಂಪೂರ್ಣ ಎಲ್ಲಿರ್ತದೆ? ವಿಶ್ವ ಕಲ್ಯಾಣದ ಕಡೆಗೆ ಇರ್ತದೆ. ಪರಮಧಾಮದಲ್ಲಿ ಇದ್ದೀರಿ, ಬಾಬನ ಜೊತೆಲಿ ಇದ್ದೀರಿ. ಪೂರ್ತಿ ವಿಶ್ವಕ್ಕೆ ಏನಾಗ್ತಾ ಇದೆ? ಶಕ್ತಿ. ಇದಕ್ಕೆ ಸ್ಟೇಜ್ ಬೇಕಾ? ಬೇಡ. ಮಾನಸಿಕ ಸ್ಟೇಜ್ ಬೇಕು, ಶರೀರದ ಸ್ಟೇಜ್ ಬೇಕಾಗಿಲ್ಲ. ನಿಮ್ಮ ಎದುರುಗಡೆ ಯಾರಾದ್ರೂ ಆತ್ಮಗಳು ಕುತ್ಕೊಳ್ಬೇಕಾ? ಇಲ್ಲ. ಇಲ್ಲ. ಹಾಗಿದ್ರೆ ನೀವು ಯೋಗದಲ್ಲಿ ಚೆಕ್ ಮಾಡ್ಕೊಳ್ಬೇಕೇನಂತ, ಈಗ ನಿರಂತರವಾಗಿ ನನ್ನ ಮನಸ್ಸನ್ನ ಇಟ್ಟುಬಿಟ್ಟು ಈ ಲೆವೆಲ್ ಆದ್ಮೇಲೆ ಈ ಲೆವೆಲ್ಗೆ ನಾನು ಇವಾಗ ಹೋಗಿದ್ದೇನಾ? ಆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕಾಗ್ತದೆ? ಆ ಲೆವೆಲ್ ಅಲ್ಲಿ ನಾನು ಎಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಸಾಧ್ಯವಾಗತ್ತೆ? ಎಷ್ಟು ಸಮಯ ಬಾಬಾ ನನ್ನನ್ನು ಉಪಯೋಗ ಮಾಡ್ತಾ ಇದ್ದಾರೆ? ಹೆಚ್ಚಿನ ಸಮಯ ಯಾವ್ದ್ರಲ್ಲಿ ಇರ್ಬೇಕು ನಾನು? ಕೊಡೋದ್ರಲ್ಲಿ. ದೇವತಾ ಸ್ವರೂಪದಲ್ಲಿ. ಇವತ್ತಿನ ಕ್ಲಾಸಿನ ಅಂತ ಅದ, ನಾಳೆ ಚೇಂಜ್ ಆಗ್ತದೆ, ಸರಿನಾ? ಪರಿಸ್ಥಾ ಸ್ವರೂಪಕ್ಕಿಂತ ಪರಿಸ್ಥಾ ಸ್ವರೂಪ ಅಂತದೇನು? ಓಕೆ, ಪರಿಸ್ಥಾ ಸ್ವರೂಪ ಅಂತದೇನು ಹೇಳಿ ನೋಡೋಣ. ಎಲ್ಲ ಬಂಧನಗಳಿಂದ ದೂರ, ಸಂಬಂಧದಿಂದ ದೂರ ಇರೋದು. ಪರಿಸ್ಥಾ ಸ್ವರೂಪ ಅಂದ್ರೆ ಬಂದ್ ಕೂತ್ಕೊಂಡ ತಕ್ಷಣ ಬಾಬಾ ಇವತ್ತು ನಮ್ಮನ್ನ ಬೈದು ಬಿಟ್ರು, ನಮ್ ತಲೆನೋವು ಬಂದ್ಬಿಡ್ತು, ಸೆಂಟರ್ ಟೀಚರ್ ಬೈದ್ ಬಿಟ್ರು ಅಂತೆಲ್ಲ ನೀವು ಕಂಪ್ಲೇಂಟ್ ತಗೊಂಡು ಹೋದಾಗ ಬಾಬಾ ಎಲ್ಲ ಸರಿ ಮಾಡ್ಬೇಕಾಗ್ತಲ್ಲ ನಿಮ್ಗೆ. ಅದು ಪರಿಸ್ಥಾ ಸ್ವರೂಪ. ಒಂದೊಂದೇ ಕಂಪ್ಲೇಂಟ್ ಏನ್ ಮಾಡ್ಬೇಕಾಗ್ತದೆ? ಕಟ್ ಮಾಡ್ಬೇಕು. ಈ ರೀತಿ ಯೋಚನೆಗಳು, ನೀವ್ ನನಗೆ ಜ್ಞಾನ ಹೇಳಿಕ್ ಅವಕಾಶನೇ ಕೊಡೋದಿಲ್ಲ, ಸೇವೆ ಮಾಡಿಸೋದೇ ಇಲ್ಲ ಅಂತ ಬಿಡು, ಗಲಾಟೆ ಮಾಡ್ತಿರಲ್ಲ, ಅದ್ಯಾವ ಸ್ವರೂಪ? ನಿದ್ರೆ ಬರ್ತಾ ಇರ್ತದಲ್ಲ, ಬಾಬನ ಜೊತೆ ಕನೆಕ್ಟ್ ಆಗ್ತಾ ಇಲ್ಲ, ಇದೆಲ್ಲ ಯಾವ್ದು? ಪರಿಸ್ಥಾ ಸ್ವರೂಪ. ಇಲ್ಲ, ಅವ್ರ ಜೊತೆ ಕನೆಕ್ಟ್ ಇಟ್ಕೊಂಡಿದೀವಿ, ಬಾಬಾ ಏನ್ ಮಾಡ್ತಾರೆ? ಸದಾ ನಿಧಾನಕ್ಕೆ ಅದನ್ನ ಬಿಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಬಿಟ್ಬಿಟ್ಟು ಏನ್ ಮಾಡ್ಬೇಕು? ಪಾಚ ಸ್ವರೂಪ, ಬ್ರಾಹ್ಮಣ ಸ್ವರೂಪಕ್ಕೆ ಬರ್ಬೇಕು, ಆಮೇಲೆ ಪೂಜ್ಯ ಸ್ವರೂಪಕ್ಕೆ ಬರ್ಬೇಕು, ಆಮೇಲೆ ದೇವತಾ ಸ್ವರೂಪಕ್ಕೆ ಬರ್ಬೇಕು. ಬಾಬಾ ಹೇಳ್ತಾರೆ ಎಷ್ಟು ಸಾಧನೆ ಮಾಡ್ಬೇಕು ಅಂದ್ರೆ 1 ಸೆಕೆಂಡ್ ದೇವತಾ ಸ್ವರೂಪ ಅಂದ ತಕ್ಷಣ ಆಗ್ಬಿಡ್ಬೇಕು. ಇಲ್ಲ ನಾನ್ ಬಟ್ಟೆ ಹಾಕೊಂಡಿಲ್ಲಪ್ಪ, ನಾನು ಚೆನ್ನಾಗಿರೋದು ಇಷ್ಟ ಹಾಕೊಂಡಿದ್ದೆ, ಬಟ್ಟೆ ಹಾಕೊಂಡು ಹೋಗ್ತೇನೆ ಅಂತ ಬಿಟ್ಟು ಏನ್ ಮಾಡುವಂಗಿಲ್ಲ. ಹೆಂಗಿದೆ ಹಂಗೇನಾಗಿರ್ಬೇಕು? ರೆಡಿ ಆಗಿರ್ಬೇಕಾಗ್ತದೆ. ಆದ್ಮೇಲೆ ವಿಶೇಷವಾಗಿ ಇದನ್ನ ಯೋಗದಲ್ಲಿ ಕೂತ್ಕೊಂಡಾಗ ನಿಮ್ಮ ಮನಸ್ಸು ಬುದ್ಧಿ ಏನೇನ್ ಮಾಡ್ಕೊಳ್ಳಿ, ನೀವೇ ಚೆಕ್ ಮಾಡ್ಕೊಳ್ಳಿ. ಹೊಯ್ದಾಟ ಆಗ್ತಾ ಇದೆ, ಇನ್ನೂ ಜಗಳಗಳು ಬರ್ತಾ ಇದಾವ, ನಿದ್ರೆ ಬರ್ತಾ ಇದಾವ ಅಂತಂದ್ರೆ ನೀವು ಯಾವ ಸ್ವರೂಪದಲ್ಲಿ ಇದೆ ಅಂತ ನಿಮ್ಮ ಮಾರ್ಕ್ಸ್ ಅನ್ನ ನೀವೇ ಕೊಟ್ಕೋಬೇಕು. ಓಕೆನಾ? ಆವಾಗ ಎಲ್ಲಿ ನೀವು ರೆಡಿ ಆಗಿದ್ದೀರಿ, ಬಾಬಾ ರೆಡಿ ಮಾಡ್ಲಿಕ್ಕೆ ರೆಡಿ ಇದಾರೋ ಇಲ್ವೋ? ಯಾವ್ದ್ರ ಆಧಾರದಲ್ಲಿ? ಶ್ರೇಷ್ಠ ಸಂಕಲ್ಪದ ಆಧಾರದಲ್ಲಿ ಹೆಚ್ಚಿನ ಸಮಯ ಮನಸ್ಸನ್ನು ಬಾಬಾನಲ್ಲಿ ಕೊಡ್ತಾ ಹೋದಾಗ, ಬಾಬಾ ಟ್ರೀಟ್ಮೆಂಟ್ ಕೊಡ್ತಾ 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 ಹೋದಾಗ ಸ್ಟೇಜ್ ಏನಾಗ್ತಾ ಹೋಗ್ತದೆ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಗಲೀಜಾಗಿರುವಂತ ಒಂದು ಮಗು ಬಂದಾಗ ಅಮ್ಮ ಏನ್ ಮಾಡ್ತಾರೆ? ಮೊದ್ಲು ಶೂ ತೆಗಿತಾರೆ, ಸಾಕ್ಸ್ ತೆಗಿತಾರೆ, ಬಟ್ಟೆ ತೆಗಿತಾರೆ, ಸ್ನಾನ ಮಾಡಿಸ್ತಾರೆ ಅಲ್ವಾ? ಆಮೇಲೆ ಪೌಡರ್ ಹಚ್ತಾರೆ, ಕಾಡಿಗೆ ಹಚ್ತಾರೆ, ತಿಂಡಿ ತಿನ್ನಿಸ್ತಾರೆ. ಆಮೇಲೆ ಮತ್ತೆ ಹೊಸ ಬಟ್ಟೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಕಳಿಸ್ತಾರೆ ಅಲ್ವಾ? ಸ್ವಚ್ಛ ಆಗಿರೋದು ಯಾರು? ಸುಂದರವಾಗಿ ಕಾಣ್ತಾ ಇರೋದು ಯಾರು? ಪ್ರತ್ಯಕ್ಷತೆ ಆಗ್ತಾ ಇರೋದು ಯಾರು? ಮಾಡಿದ್ಯಾರು? ಹಾಗೆ ಇಲ್ಲೂ ಕೂಡ ನಿಮ್ಮ ಮನಸ್ಸನ್ನ ಎಷ್ಟೊತ್ತು ಬಾಬಾನಲ್ಲಿ ಇಡ್ತಿರೋ ಅಷ್ಟು ಏನಾಗ್ತದೆ, ಈ ಬೇರೆ 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 ಲೆವೆಲ್ ಅಲ್ಲಿ ನಿಮ್ಮನ್ನ ಏನ್ ಮಾಡ್ತಾರೆ? ಬಾಬಾ ಚೇಂಜ್ ಮಾಡ್ತಾರೆ. ಇದನ್ನ ನೀವು ಆಂತರಿಕವಾಗಿ ಅಂತರ್ಚಕ್ಷುವಿನಿಂದ, ಅನುಭವದ ಕಣ್ಣಿನಿಂದ ನಿಮ್ಮನ್ನೇ ನೀವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ದಯವಿಟ್ಟು ಯಾರು ಕ್ಲಾಸ್ ಅಲ್ಲಾಗ್ಲಿ ಫೋನಲ್ಲಾಗ್ಲಿ ನಾನು ಕೇಳಬೇಡಿ, ಅನ್ನೋರ ನನ್ನ ಸ್ವರೂಪ ಯಾವುದು ಅಂತ. ಅದು ನನಗೆ ಅಲ್ಲ, ಅದ್ ನಾನು ಮಾಡೋದು ಇಲ್ಲ, ನಿಮ್ಗೆ ಹೇಳೋದು ಇಲ್ಲ. ಅದನ್ನ ನೀವು ಶಿವಬಾಬನೇ ಕೇಳಬೇಕೆ ಹೊರತು ನನಗೆ ಕೇಳ. ಅರ್ಥ ಆಯ್ತಾ? ನಂದು ಯಾವ ಸ್ವರೂಪ ಅಂತ ನನಗೆ ಕೇಳಬೇಡಿ. ಬಾಯಲ್ಲಿ ದೇವತಾ ಸ್ವರೂಪ, ದೇವತಾ ಸ್ವರೂಪ ಬಾಯಲ್ಲಿ ಹೇಳಿದ್ರೆ ಬರ್ದ್ರೆ ದೇವತಾ ಸ್ವರೂಪ ಆಗೋದಿಲ್ಲ. ಆಕ್ಚುಲಿ ಭಗವಂತನ ಶಕ್ತಿ ಫ್ಲೋ ಮಾತ್ರ ಆಗ್ತಾ ಇರ್ಬೇಕೆ ಹೊರತು ಆ ಸಮಯದಲ್ಲಿ ನಿಮಗೆ ಬೇರೆ ಏನೂ ಕೆಲಸ ಕಾರ್ಯ ಇರಬಾರದು. ಅದಕ್ಕಾಗಿ ಆತ್ಮೀಯರೇ, ದಯವಿಟ್ಟು ಈ ಪಾಂಚ ಸ್ವರೂಪವನ್ನ ಮೊದಲು ಒಂದ್ ಕಡೆ ಯೋಗದಲ್ಲಿ ಕುತ್ಕೊಂಡಾಗ್ಲೇ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೀವು ಕೆಳಗಡೆ ಸ್ವರೂಪದಲ್ಲಿದ್ರೆ ಮುಂದಿನ ಸ್ವರೂಪದಲ್ಲಿ ಬರುವಂತ ಪ್ರಯತ್ನವನ್ನ ಮಾಡಿ. ಆ ಸ್ವರೂಪದಲ್ಲಿ ಬರಲಿಕ್ಕೆ ನಿಮಗೆ ಕಷ್ಟ ಆಗತ್ತೆ, ತೊಂದರೆ ಆಗತ್ತಂದ್ರೆ ಆವಾಗ ಬೇಕಾದ್ರೆ ಕೇಳಿ, ಅಣ್ಣವ್ರು ಹಿಂಗೆ ತೊಂದರೆ ಆಗ್ತಾ ಇದೆ, ಏನ್ ಮಾಡ್ಬೇಕು, ನಾನು ಎಲ್ಲಿ ತಪ್ಪಿದ್ದೇನೆ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತೀವಿ, ಕಾರಣಗಳನ್ನ ಹೇಳ್ತೀವಿ. ಆದ್ರೆ ಮಜಾ ಏನು ಅಂತಂದ್ರೆ, ನಿಜವಾದ ಸತ್ಯವನ್ನ ಹೇಳಿದ್ರೆ ನಮ್ಮ ಬಾಬನ ಮಕ್ಕಳಿಗೆ ತುಂಬಾ ಸಿಟ್ಟು ಬಂದ್ಬಿಡ್ತದೆ. ಈ ಒಂದು ಕಡಿಮೆತನ ನಿಮ್ಮಲ್ಲಿ ಇದೆ, ಇದನ್ನು ಸರಿ ಮಾಡ್ಕೊ
ನನ್ನದು ಕಡಿಮೆತನ ಇದೆಯಾ ಅಂತ ಏನ್ ಮಾಡ್ಬಿಡ್ತದೆ, ಅಲ್ಲಿ ಏರ್ಬಿಡ್ತದೆ, ಏನೋ ಡಿಗ್ರಿ ಲೆವೆಲ್ ಏರ್ಬಿಡ್ತದೆ. ಅದನ್ನ ನೀವು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಪರಿವರ್ತನೆ ಆಗಿಲ್ಲ. ಆಮೇಲೆ ಏನ್ ಮಾಡೋದು ಅಂದ್ರೆ ಯೋಗೇಶನ್ನ ಬೈತಾರೆ ಅಂತ ಬರೋದನ್ನ ಬಿಟ್ಬಿಡೋದು. ನನಗೇನು ನಷ್ಟ? ನಂಬಿಕೆ ನಷ್ಟ ಅಣ್ಣ. ಸರಿನಾ? ಅದಕ್ಕಾಗಿ ಹೇಳ್ತಾರೆ ಸತ್ಯ ಹೇಳೋದು ಯಾವಾಗ್ಲೂ ಕೂಡ ಏನಾಗಿರ್ತದಂತೆ, ಕಹಿಯಾಗಿದೆ. ಕಹಿ ಇರ್ತದೆ. ಕಹಿ ಆದ್ರೂ ಕೂಡ ಅದೇನು ಸತ್ಯನೇ. ಅದನ್ನ ಒಪ್ಕೊಂಡಾಗ ಮಾತ್ರ ಆತ್ಮೀಯರೇ ನಮ್ಮಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀವು ಮತ್ತು ಬಾಬಾ ಇಬ್ರು ಇದ್ಕೊಂಡ್ಬಿಟ್ಟು ನಿಮ್ಮನ್ನ ಬಾಬಾ ಹೇಗೆ ರೆಡಿ ಮಾಡಿದ್ದಾರೆ, ಎಲ್ಲಿವರೆಗೆ ರೆಡಿ ಆಗಿದ್ದೀರಿ, ಅದಕ್ಕಾಗಿ ನಿಮ್ಮ ಮನಬುದ್ಧಿಯನ್ನ ಇಷ್ಟು ಸಮಯ ಬಾಬಾನೇ ಕೊಟ್ಟಿದ್ದೀರಿ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನಿಮ್ಮ ರೂಪವನ್ನು ಏನ್ ಮಾಡ್ಬೇಕು, ನೀವೇ ನೋಡ್ಕೊಳ್ಬೇಕು. ಬಾಬನೊಂದು ಸುಂದರವಾದ ಕೊನೆಯ ಪ್ರಶ್ನೆ, ನಿಮ್ಮ ಮುಖ ಸುಂದರವಾಗಿದೆಯೋ, ಲಿಪ್ಸ್ಟಿಕ್ ಹಚ್ಚಿ ಸರಿ ಇದೆಯೋ ಇಲ್ವೋ ಅಂತ ನೀವು ಬೇರೆಯವ್ರಿಗೆ ಕೇಳ್ತಿರೋ, ನೀವು ಕನ್ನಡಿಯಲ್ಲಿ ನೋಡ್ಕೊಳ್ತಿರೋ? ನಾವು ಕನ್ನಡಿ ಹೌದಾ? ರಜಮಕ್ಕ ಲಿಪ್ಸ್ಟಿಕ್ ಹಚ್ಕೊಳ್ತೀರಾ? ಇಲ್ಲ. ಮತ್ತೆ ಕನ್ನಡಿ ನೋಡ್ಕೊಳ್ತೀವಿ ಅಂತಂದ್ರೆ ಅಲ್ಲ, ಬೇರೆಯವ್ರು ನೋಡ್ಕೊಂತ ಇರ್ತಾರಲ್ಲ, ಅದನ್ನ ನೋಡಿ ಹೇಳಿದ್ರು. ಬೇರೆಯವರು ಸರಿನೂ ಹೇಳ್ಬೋದು, ತಪ್ಪು ಹೇಳ್ಬೋದಲ್ವಾ? ನಮ್ಮನ್ನ ನಾವು ನೋಡ್ಕೊಂಡಾಗ ನಮ್ಗೆ ಏನಾಗ್ತದೆ, ಗೊತ್ತಾಗ್ತದೆ. ಕಾಣಿಸುತ್ತೆ. ಸ್ಪಷ್ಟವಾಗಿ ಕಾಣದ. ಅದಕ್ಕಾಗಿ ದಯವಿಟ್ಟು ಆತ್ಮೇರೆ ಬಾಬಾ ಹೇಳಿರುವಂತ ಒಂದು ವಿವರಣೆಯ ಆಧಾರದಲ್ಲಿ ನಿಮ್ಮ ಸ್ವರೂಪವನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ನೀವೇ ಚೆಕ್ ಮಾಡ್ಕೊಂಡು ನೀವೇ ಚೇಂಜ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಅದಕ್ಕೇನೇನು ಬೇಕು ಅಂತ ಬಿಟ್ಟು ನೀವೇ ಸಾಧನೆಯನ್ನ ಮಾಡ್ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.